ಸಂಜೆ 5:40. ಇವಾಗ ನಾನು ಪ್ರಿನ್ಸಿಪಲ್ಲು ಅದು ಕಿಚನ್ ಚಪ್ಪಾಳೆ ಓವರ್ ಆಲ್ ನೋಡಿದಾಗ ನನ್ನ ಕಾಂಟ್ರಿಬ್ಯೂಷನ್ ಈ ಮನೆಗೆ ತುಂಬ ಇದೆ. ಆ್ಯಂಡ್ ಕೆಲಸ ಅಂತ ಬಂದಾಗಂತೂ ನಾನು ಸೆಲ್ಫ್ಲೆಸ್ ಆಗಿ ಮಾಡಿದ್ದೀನಿ. ಎಲ್ಲರೂ ನೋಡಿದ್ದೀರ, ಅದನ್ನು ಡಿನೈ ಮಾಡೋಕ್ಕೆ ಆಗಲ್ಲ. ನನಗೆ ಓವರ್ ಆಲ್ ತೊಗೊಂಡಾಗ ನನಗೆ ಇವಳ್ದು ಏನು ಗೊತ್ತಾ ಇದು ಅನ್ನಿಸ್ತಾ ಇರೋದು, ಅವಳ ಸೀಕ್ರೆಟ್ ಟಾಸ್ಕ್ ಎಲ್ಲ ಹೋಗಿ ಎಂಟರ್ಟೈನ್ಮೆಂಟ್ ವೈಸ್ ಆಗಿ, ಆಮೇಲೆ ಕಿಚನ್ ಚಪ್ಪಾಳೆ ಓವರ್ ಆಲ್ ನೋಡಿದಾಗ ನಮ್ಮಿಬ್ರಕ್ಕಿಂತ ಅವಳ ಮೇಲೆ ಹೋಗ್ತಾ ಇದ್ದಾಳೆ ಅಂತ ನನಗೆ ಅನಿಸ್ತಾ ಇದೆ ಎಲ್ಲೋ ಒಂದ್ ಕಡೆ ಎಂಟರ್ಟೈನ್ಮೆಂಟ್. ಸೊ ಹಾಗಿದ್ರೆ ಸೀಕ್ರೆಟ್ ರೂಮ್ ಅವ್ಳಿಗೊಬ್ರಿಗೆ ಅಪರ್ಚುನಿಟಿ ಸಿಕ್ಕಿದ್ದು, ನಮಗೆ ಸಿಕ್ಕಿಲ್ಲ. ಚೆನ್ನಾಗಿ ನಮಗೆ ಗೊತ್ತಿಲ್ಲ ಯೂಸ್ ಅಂದ್ರೆ ನಮಗೂ ಬಿಟ್ಟಿದ್ರೆ ನಮ್ಗೆ ಹೆಂಗಾಗ್ತಿತ್ತು. ಸೀಕ್ರೆಟ್ ರೂಮಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ ಅಲ್ಲ ರಘೋಣ. ನೀನು ನಾಮಿನೇಷನ್ಸ್ ಅಂತ ಪ್ರಕ್ರಿಯೆ ಬಂದಾಗ ನೀನು ನಾಮಿನೇಷನ್ ಯಾವತ್ತು ಸರಿ ಮಾಡಿದ್ಯಾಪ್ಪ? ನೀನು ಯಾವತ್ತು ಒಬ್ರಿಗೆ ರೀಸನ್ಸ್ ಒಳ್ಳೆ ಕರೆಕ್ಟ್ ರೀಸನ್ಸ್ ಕೊಟ್ಟಿದ್ಯಾ? ನೀನು ರೀಸನ್ಸ್ ಕೊಡ್ಬೇಕಾದ್ರೆ ನನಗೆ ಹಂಗೆ ಅನ್ನಿಸ್ತು, ನನಗೆ ಡೌಟು, ನಾನು ನಾಮಿನೇಟ್ ಮಾಡಬೇಕು, ಡೌಟ್ಫುಲ್ ಆಗಿ ಅವ್ಳು ನಾಮಿನೇಟ್ ಮಾಡಿದ್ದು. ನಾನು ಒಪ್ಕೊಂತೀನಿ. ಸೀಕ್ರೆಟ್ ರೂಮಲ್ಲೂ ಕೂಡ ಈಗ ಅವ್ರು ಇಬ್ಬರನ್ನ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಇರೋದಕ್ಕೆ ಅವಳು ಎಷ್ಟು ಎಲ್ಲ ಪ್ಲಾನ್ ಮಾಡ್ತಾಳೆ. ಎಂಜಾಯಿಂಗ್ ದಿಸ್ ಸಿನಿಮಾ. ಫಸ್ಟು ರಕ್ಷಿತನ ತೆಗಿಬೇಕು ಅಂತಿತ್ತು, ಆಮೇಲೆ ರಕ್ಷಿತೆಯಿಂದ ರಾಶಿಕನ ಬೇಕು ಅಂತಾಯ್ತು, ಅವರಿಬ್ರು ಇರಬೇಕು ಅಂತಾಯ್ತು. ಈಗ ಇವರಿಬ್ರು ಸೇರ್ಕೊಂಡು ರಘೋಣ ಅವಳು ಹೋಗೋಕೆ ರೆಡಿ ಇಲ್ಲ, ರಕ್ಷಿತ ಹೋಗಲ್ಲ ಅವಳು. ಈಗ ರಘೋಣಂದು ಹೆಂಗಾಗ್ಬಿಟ್ಟಿದೆ ಅಂದರೆ ಪರಿಸ್ಥಿತಿ, ರಕ್ಷಿತನ ಅವನು ಅಷ್ಟು ಸುಲಭವಾಗಿ ತೆಗಿಯೋಕ್ಕೂ ಆಗಲ್ಲ, ರಾಶಿಕೂ ತೆಗಿಯೋಕ್ಕಾಗಲ್ಲ. ಅದಕ್ಕೆ ಅವನೇನು ಮಾಡೋನು ಗೊತ್ತಾ, ನೀವಿಬ್ರು ಡಿಸೈಡ್ ಮಾಡ್ಕೊಂಡು ಆಮೇಲೆ ನನಗೆ ಅಂತ ಬಿಟ್ಬಿಟ್ಟವನೆ. ಅವರಿಬ್ರು ಏನು ಡಿಸೈಡ್ ಮಾಡ್ಬೇಕು ಗೊತ್ತಾ, ರಘೋಣ ಡಿಸೈಡ್ ಮಾಡ್ದೋ ನಿನ್ನನ್ನೇ ತೆಗಿಬೇಕು ಅಂತ. ಎಸ್, ಐ ಫೇಲ್ಡ್. ಉಸ್ತುವಾರಿ ನಾನು ಫೇಲ್ ಆದೆ, ಅದಕ್ಕೆ ನಾನು ಕ್ಷಮೆ ಕೇಳಿದ್ದೀನಿ. ಸುದೀಪ್ ಸರ್ ಮುಂದೆನೇ ಸಾರಿ ಕೇಳಿದ್ದೀನಿ. ಯಾಕಂದ್ರೆ ನಾನು ಉಸ್ತುವಾರಿನ ಫಸ್ಟಿಂದ ಉಸ್ತುವಾರಿನ ಫಸ್ಟಿಂದ ನಾನು ಮಾಡ್ಕೊಂಡು ಬಂದಿದ್ದಲ್ಲ, ನಾನು ಕಂಪ್ಲೀಟ್ ಮಾಡ್ತಿದ್ದೇನೆ. ಒಬ್ಬರ ಹತ್ರ ಮಾತಾಡ್ತಿದ್ದೀನಿ, ಕಂಪ್ಲೀಟ್ ಮಾಡ್ತೀನಿ. ರಕ್ಷಿತಾ ಎಲ್ಲದನ್ನು ಪಾಯಿಂಟ್ಸ್ ಕನ್ಸಿಡರ್ ಮಾಡಬೇಕು. ನಾನು ರಕ್ಷಿತ್ ಅಂತರ ಯಾವತ್ತು ಬಿಗ್ ಬಾಸ್ ರೂಲ್ಸ್ನ ಸಿಲ್ಲಿಯಾಗಿ ತಗೊಂಡಿಲ್ಲ. ಮನೆ ಕಡಲಿಗೆ ಹಂಬಲಿಸಿದೆ ಅವಣ್ಣ ಮಾತೇ ಆಡ್ತಾ ಇಲ್ಲ ರಘು. ತಲೆ ಮೇಲೆ ಹೋಯ್ತು ಕೈ. ಗೇಮ್ ಬಿಟ್ಟು ಬೇರೆ ಎಂತ ನೀವು ಓಕೆ ರಾಶಿಕಾ ಇದೆ 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 ಅಂತ ಹೇಳ್ಬೋದಾ? ಓಕೆ, ಸಮ್ ರೂಲ್ಸ್ ಫಾಲೋ ಆಗ್ಲಿಲ್ಲ, ಮಲಗಿದ್ದೀನಿ, ಓಕೆ, ಇದೆಲ್ಲ ಹೇಗೆ ಕನ್ಸಿಡರ್ಡ್ ಆಗುತ್ತೆ ಸರ್? ಟಾಪ್ 6ಗೆ ಹೋಗ್ಲಿಕ್ಕೆ ನೀವು ಅವಳ ಹೆಸರು ತಗೋತಿರೋದ್ರೆ ತಗೊಳ್ಳಿ, ನಾನು ನನ್ನ ಹೆಸರನ್ನೇ ತಗೊಂಡಿರ್ತೀನಿ. ಬಿಗ್ ಬಾಸ್ ಅದನ್ನ ಒಪ್ಪಿಲ್ಲ ಅಂದ್ರೆ 3 ಜನನು ಕಂಟೆಸ್ಟೆಂಟ್ ಆಗಿ ಹೋಗಕ್ಕಾಗಲ್ಲ. ಸಿಂಪಲ್, ವೆರಿ ಮಚ್ ಸಿಂಪಲ್. ಮ್ಯೂಚುವಲ್ ನೀವು ಹೇಳಿ. ನಾನು ಓವರ್ ಆಲ್ ತಗೋಬೇಕಾಗುತ್ತಲ್ಲ ರಾಶಿಕಾ, ನನಗೇನೋ ಒಂದೆರಡು ಪ್ಲಸ್ ಅಂತ ಅನ್ನಿಸ್ತು. ನಾನು ಹೇಳ್ದೆ, ಯಾಕಂದ್ರೆ ಆ ಸೀಕ್ರೆಟ್ ರೂಮ್ಗೆ ಹೋಗಿದ್ದು, ಸೀಕ್ರೆಟ್ ರೂಮ್ ಅಲ್ಲಿ ಅವಳು ಎಂಟರ್ಟೈನ್ ಮಾಡೋದು ಅಂತ ನಾವು ಎಲ್ಲ ಮಾಡ್ತಿರೋದಕ್ಕೆ ಇಷ್ಟು ವಾರಗಳಿದೀವಿ ರಘುವಣ್ಣ. ವ್ಯಕ್ತಿತ್ವ ಅಂತ ಬಂದಾಗ ಆಗ ನಾವೆಲ್ಲ ಬಿಟ್ಟಿದೀವಿ ಅಂತನಾ? ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಅಂತ. ಓಕೆ ಫೈನ್, ಹಂಗೆ. ರಘುವಣ್ಣ ರಕ್ಷಿತ ನಾನು ಹೇಳಿಲ್ವಾ, ನಾನೇನಂದೆ, ರಘುವಣ್ಣ ರಕ್ಷಿತನ್ ಬೇಕಾದ್ರೆ ರಾಶಿನ್ ಬೇಕಾದ್ರೆ ಬಿಡ್ತಾರೆ, ರಕ್ಷಿತನ್ ಬಿಡಲ್ಲ. ಇಂಜಸ್ಟಿಸ್ ಆಗ್ತಿದೆ ಅಲ್ಲಿ. ಏನು ಇಂಜಸ್ಟಿಸ್? ಎಂತ ಇಂಜಸ್ಟಿಸ್? ಅಂಡ್ ಈ ಆನ್ಸರ್ ಎಕ್ಸ್ಪೆಕ್ಟೆಡ್ ಬಿಡಿ, ಅದು ಬೇರೆ ಪ್ರಶ್ನೆ. ಇಲ್ಲ ರಘುವಣ್ಣ, ದಟ್ಸ್ ಓಕೆ. ನಾನು ನನ್ನ ಪರನೇ ನಾನು ಸ್ಟ್ಯಾಂಡ್ ತಗೊಳ್ಳೋದು. ನನ್ನ ಹೆಸರು ನಾನು ಬಿಟ್ಟು ನಾನು ಇದು ಮಾಡಲ್ಲ. ಯಾಕಂದ್ರೆ ಅವ್ರ ಹೆಸರು ನಿಮ್ಮ ಹೆಸರು ಬರೋದು, ನೀವು ಅವ್ರ ಹೆಸರು ಬರೋದು. ಇಲ್ಲಿ ಒಬ್ಳೆ ಆಗೋದು, ನಾನು ಒಬ್ಳೆ ಆಗೋದು ಇಲ್ಲಿ ನಿಂತ್ಕೊಳ್ಳೋದು. ನಾನು ಎರಡು ಇದ್ರೆ ಒಂದು ಜಾಸ್ತಿ ವೋಟ್ ಆಗುತ್ತಲ್ವಾ? ಚಾನ್ಸ್ ಕಳ್ಕೊಬಿಡಿ, ಐ ವಿಲ್ ಸ್ಟೇ ಔಟ್. ನೀವಿಬ್ರು ಇಲ್ಲ ನನ್ನ ಮಾತು ಕೇಳು. ಇಲ್ಲ ಫೂಲ್ಸ್ ತರ ಇಬ್ರು ಹಾಳು ಮಾಡ್ಕೋಬಿಡಿ. ಫೂಲ್ಸ್ ತರ ಇಬ್ರು ಅಲ್ಲ ರಘುವಣ್ಣ, ಡಿಸಿಷನ್ ಬೇರೆ ಇಲ್ಲ. ಸಂಜೆ 6 ಗಂಟೆ. ಮಾತು ಕೇಳು, ಬೇಡ ಹೋಗು. ನಾನು ಹೇಳಕ್ ನನಗೆ ಏನು ರೀಸನ್ಸ್ ಇಲ್ಲ. ನನಗೆ ಹೇಳಿ, ನೋ ಹೇಳಿ ಸರ್, ನಾನು ಡಿಸಿಷನ್ ಚೇಂಜ್ ಮಾಡ್ತೀನಿ ನಂತರ. 3 ಜನದಲ್ಲಿ ನಾನು ಆಚೆ ಬರ್ತಾ ಇದ್ದೀನಿ. ನೋ, ಸುಮ್ಮನೆ ಇರೋ, ನಾನು ಆಚೆ ಬರ್ತೀನಿ. ಹಂಗಲ್ಲ, ಎಮೋಷನಲ್ ಆಗಿ ಮಾಡಬೇಡ. ಓಕೆ, ಯಾರನ್ನ ಹೊರಗಡೆ ಇಡ್ತಾ ಇದ್ದೀರಾ ಅಂತ ಹೇಳ್ಬೇಕು. ನಾನು ಯಾಕೆ ಔಟ್ ಆಗ್ತಾ ಇದ್ದೀನಿ ಅಂದರೆ ನನಗೆ ಅನಿಸುತ್ತೆ, ನಾನು ರಘುವನ್ನ ಅಂದರೆ ಒಂದು ಟಾಸ್ಕ್ ವಿಚಾರ ಆಗಲಿ, ಒಂದು ಮನೆಯ ಇದರಲ್ಲಿ ಆಗಲಿ ನನಗಿಂತ ಮೇಲೆ ಇದ್ದಾರೆ ಅಂತ ನನಗೆ ಅನಿಸುತ್ತೆ. ಮತ್ತು ಇವರು ರಾಶಿಕಾ ಅವರು, ನೀವು ಟಾಸ್ಕ್ ನೋಡಿದ್ದೀರಾ, ಎಷ್ಟು ಸರ್ತಿ ಇವರು ನನ್ನ ಮುಂಚೆ ಬಂದಿದ್ದಾರೆ ಟಾಸ್ಕ್ ವಿಷಯದಲ್ಲಿ ಆಗಲಿ, ಒಂದು ಸ್ಟ್ರೆಂತ್ ಕಾನ್ಫಿಡೆಂಟಲ್ಲಿ ಇವರು ನನಗಿಂತ ಮೇಲೆ ಇದ್ದಾರೆ ಅಂತ ನನಗೆ ಅನಿಸುತ್ತೆ. ಅದಕ್ಕೆ ಈ ಆಟದಿಂದ ರಕ್ಷಿತಾ ಅದಕ್ಕೆ ನಾನು ಈ ಆಟದಿಂದ ಆಚೆ ಇರ್ತೀನಿ.
ಸಂಜೆ 6:05. ಅಲ್ಲ ಕಣೋ, ಈ ಡಿಸಿಷನ್ ತೊಗೊಳಂಗಿದ್ದಿದೆ ಸ್ಟಾರ್ಟಿಂಗಲ್ಲೇ ಹೇಳ್ಬೇಕಾಗಿತ್ತು, ಅಷ್ಟ್ಯಾಕೆ ವಾದ ಮಾಡಬೇಕಾಗಿತ್ತು ಇಬ್ರು? ನಾನು ಅವ್ರಿಗಿಂತ ಡಿಸರ್ವಿಂಗ್ ಅಂತ ಹೇಳಿದ್ದೀನಿ, ಬಟ್ ನಿಮ್ಗಿಂತ ಇದ್ದೀನಿ ಅಂತ ನೀವು ಬ್ಯಾಕ್ ಸ್ಟೆಪ್ ಮಾಡಿದ್ರೆ ಅದೇ ತಪ್ಪು. ಅದು ಹಂಗಲ್ಲ ಕಣೋ, ನನಗೆ ಇಬ್ರು 3 ಜನನು ಅಟ್ಲೀಸ್ಟ್ ಇಬ್ರಿಗಾದ್ರೂ ಸಿಗಲಿ ಚಾನ್ಸು ಅಂತ ನನ್ನಿದು. ನೀವು ಹಿಂಗೆ ಕಿತ್ತಾಡ್ಕೊಂಡು ಕೂತ್ಕೊಂಡ್ರೆ ನೀವು ಹಾಗೆ ಥಿಂಕ್ ಮಾಡಿದ್ದೀರಾ, ಬಟ್ ನಾನು ಹಂಗೆ ಥಿಂಕ್ ಮಾಡಿದ್ದು ಇನ್ನೇನು ಮಾಡೋಕ್ಕಾಗತ್ತೆ? ನಿಮಗೆ ಈಗ ಇದೆ ಮಾಡಿ ನಾನು ಒಬ್ಬರಿಂದ ಇಬ್ರು ರಕ್ಷಿತಾ, ನಿಮ್ಮ ಮೈಕ್ ಅನ್ನು ಧರಿಸಿಕೊಳ್ಳಿ. ಯಾಕೆ ಎಷ್ಟು ಈಗೋ ಗೊತ್ತಾ, ಬೇಜಾನ್ ಈಗೋ ಅಪ್ಪ, ಈಗೋ ಇರಬಾರ್ದು. ಟಕ್ ಟಕ್ ಅಂತ ಹೇಳ್ಬೇಕು. ಇನ್ನೊಂದು ಫೋಟೋ ಎಕ್ಸ್ಪೆಕ್ಟ್ ಮಾಡ್ತಾವನಿ, ಅದು ಇಂಟು ಬಂದ್ಬಿಟ್ರೆ ಚೆನ್ನಾಗಿರ್ತದೆ. ಎಲ್ಲ ಇಂಟು ಬಂದ್ಬಿಟ್ರೆ 3 ಇಂಟು ಬರ್ಬೇಕು ನನಗಷ್ಟೇ. ಸೀಸನ್ ಪೂರ್ತಿ ಸೊಟ್ಟಗಿರೋ ನೆಕ್ಲೆಸ್ನ ಹಾಕೊಂಡೆ ಮುಗಿಸ್ಬಿಟ್ಲು. ನೀನಾಗಿದ್ದಕ್ಕೆ ಕಾಂಪ್ರೋ ಆಗಿದ್ದು ಅಷ್ಟೇ ಅವಳು. ಓ ಬೇರೆ ಆಗಿದ್ರೆ ಬಿಡ್ತಿದ್ಲ ಅವಳು. ಅಕಸ್ಮಾತ್ ಆ ಟೀಮಲ್ಲಿ ಇದ್ರೆ ಬಿಡ್ತಿದ್ಲ ಇವಳು. ಹರಿದು ಹೋಗುದು ನುಗ್ಬಿಡಳು ಹಂಗೆ. ರಾತ್ರಿ 8:25. ಅವರಂತೂ ಜಿಗರ್ ಜಾಡ್ತಾವ್, ಎಗ್ಗರಾಡ್ತಾವ್. ಅಯ್ಯೋ 2 ಗೇಮ ಗೆದ್ಬಿಟ್ಟು 2 ವರ್ಲ್ಡ್ ವಾರ್ 2ನೇ ಮಹಾಯುದ್ಧ ಗೆದ್ದಂಗೆ ಆಡ್ತಾರೆ. ವರ್ಲ್ಡ್ ವಾರ್ ಗೆದ್ದಂಗೆ ಎಷ್ಟು ಮಾತಾಡಿರ್ತಾರೆ ಗೊತ್ತಾ? ಮ್ಯಾಮ್ ನಾನು ಹಿಂಗೆ ಹಿಡ್ಕೊಂಡಿದ್ದೆ ಮ್ಯಾಮ್ ಒಂದು ಆ್ಯಂಗಲಲ್ಲಿ, ಅವ್ರು ಹಿಂಗೆ ನನ್ನ ತಲೆ ಮೇಲೆ ಕ್ಯಾರಿ ಮಾಡಿದ್ದೆ ವೆಯ್ಟ್ನ. ರಘು ರೇಗಿಸ್ತಿದ್ದ. ಏನು ಗೊತ್ತಾದ್ರು ಕಾವ್ಯ ಏನು ಎತ್ತೇ ಇಲ್ಲ. ನಾನೇ ವೆಯ್ಟ್ ಎಲ್ಲ ಫುಲ್ ತಡ್ಕೊಂಡಿದ್ದು. ನನ್ನ ಕತ್ ಮೇಲೆ ಬಂದು ಕೂತು ಬಿಟ್ಟಿತ್ತು. ಧ್ರುವ್ ನನ್ನ ಕತ್ ನೋಡಿ ಹಂಗಾಗಿದ್ದೀನಿ ನೋಡಿ ಇಲ್ಲಿ. ಏನು ಇವರೆಲ್ಲ ಫಿಸಿಕಲ್ಲು ಅಂತಾರೆ. ಧ್ರುವ್ ನನ್ನ ಏಜಿಗೆ ಬರೋಗಂತ ಇವ್ರು ಇರ್ತಾರ? ಧ್ರುವ್ ಇಷ್ಟೆಲ್ಲ ಮಾತಾಡ್ತಾರಲ್ಲ. ಇಲ್ಲ ಮ್ಯಾಮ್, ಇಲ್ಲ ಮ್ಯಾಮ್, ಮೇಡಮ್ ನೀವು ಸೂಪರ್ ಬಿಡಿ ಮ್ಯಾಮ್ ಆ ವಿಷಯದಲ್ಲಿ. ಜೈ ಮಹಾಕಾಲ್. ರಾತ್ರಿ 8:30. ಅಶ್ವಿನಿ, ಧ್ರುವಂತ್ ಹಾಗೂ ಕಾವ್ಯ ಅವರಿಗೆ ಟಿಕೆಟ್ ಟು ಟಾಪ್ 6 ಪಡೆಯುವ ಕಂಟೆಂಡರ್ ಓಟದ 2ನೇ ಟಾಸ್ಕ್ ಅನ್ನು ಈಗ ಬಿಗ್ ಬಾಸ್ ನೀಡುತ್ತಿದ್ದಾರೆ. ಅದುವೇ ಮೀಟರ್ ಬೇಕು ಮೀಟರ್. ಇದರ ಅನುಸಾರ ಆಡುವ 3 ಸದಸ್ಯರು ಒಂದೊಂದು ಬಕೆಟ್ಗೆ ಕಟ್ಟಿರುವ ಹಗ್ಗವನ್ನು ತಮ್ಮ ಒಂದು ಕೈಯಿಂದ ಎಳೆದು ಹಿಡಿದು ನಿಲ್ಲಬೇಕು. ಟಾಸ್ಕ್ ಆರಂಭವಾದಾಗ ಮನೆಯ ಉಳಿದ ಸದಸ್ಯರು ತಮ್ಮ ದೇಹಕ್ಕೆ ಕೆಸರನ್ನು ಮೆತ್ತಿಕೊಳ್ಳುತ್ತಾ ಸಂಗ್ರಹಿಸಿ, ನಂತರ ತಾವು ಸಂಗ್ರಹಿಸಿದ ಕೆಸರಿಗೆ ತೊಟ್ಟಿಯಲ್ಲಿರುವ ಮಣ್ಣನ್ನು ಬೆರೆಸಿ ಉಂಡೆಗಳನ್ನು ತಯಾರಿಸಬೇಕು. ಅನಂತರ ತಮ್ಮ ವೈಯಕ್ತಿಕ ಅಭಿಪ್ರಾಯದ ಅನುಸಾರ ಅಶ್ವಿನಿ, ಕಾವ್ಯ ಹಾಗೂ ಧ್ರುವಂತ್ ಅವರ ಪೈಕಿ ತಾವು ಕಂಟೆಂಡರ್ ಆಗಿ ನೋಡಲು ಇಚ್ಛಿಸದ ಸದಸ್ಯರ ಬಕೆಟ್ನೊಳಗೆ ಮಣ್ಣಿನ ಉಂಡೆಗಳನ್ನು ಎಸೆದು ತುಂಬಿಸುತ್ತಾ ಬಕೆಟ್ನ ಭಾರ ಹೆಚ್ಚಿಸಿ 2 ಸದಸ್ಯರು ಬಕೆಟ್ ನೆಲಕ್ಕೆ ಬಿಡುವಂತೆ ಮಾಡಿ ಒಬ್ಬರನ್ನು ಕಂಟೆಂಡರ್ ಆಗಲು ಗೆಲ್ಲಿಸಬೇಕು. ಮನೆಯ ಕ್ಯಾಪ್ಟನ್ ಧನುಷ್ ಈ ಟಾಸ್ಕ್ ಉಸ್ತುವಾರಿಯನ್ನು ವಹಿಸಬೇಕು. ಶುಭವಾಗಲಿ ಬಿಗ್ ಬಾಸ್. ರಾತ್ರಿ 8:50. ರಕ್ಷಿತಾ, ನಾನು ಕಂಟೆಂಡರ್ ಆಗಬೇಕು. ಸೀನ್ ಮೈ ಜರ್ನಿ, ನಾಟ್ ಎಟ್ ಆಲ್ ಈಸಿ. ಮೊದಲಿನ ದಿನದಿಂದ ಇವತ್ತಿನವರೆಗೆ ನಮ್ಮ ಆಟದಲ್ಲಿ ಭಾಳ ನಿಷ್ಠೆಯಿಂದ ಆಡ್ಕೊಂಡು ಬಂದಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ, ಅನುಗ್ರಹ ಈಗ ನನಗೆ ಬೇಕಾಗಿದೆ. ಯಾಕಂದರೆ ಮುಂದಿನ ಹಂತಕ್ಕೆ ಹೋಗೋದಕ್ಕೆ ನಿಮ್ಮೆಲ್ಲರ ಸಪೋರ್ಟು ನನ್ನ ಪಾಲಿಗಿರಲಿ ಪ್ಲೀಸ್. ಏನೇ ಗೊತ್ತಿಲ್ಲದೆ ಆಡಿರೋ ಮಾತುಗಳನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ಇವತ್ತು ಕೆಸರನ್ನು ನನಗೆ ಹಾಕಿದೆ. ನಿಮ್ಮೆಲ್ಲರ ಅನುಗ್ರಹ ನನಗೆ ಹಾಕಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ತುಂಬ ಕಷ್ಟಪಟ್ಟು ನಾವು ಆಟ ಆಡ್ತಾ ಇದ್ದೀವಿ. ಹಾಗಾಗಿ ದಯವಿಟ್ಟು ತುಂಬ ಭಾರಗಳನ್ನ ತಗೊಂಡಿದ್ದೀವಿ. ತುಂಬ ಭಾರ ಕೊಡಬೇಡಿ. ಸರ್ ಹಾಕ್ಲೇಬೇಕು. ಯಾರಿಗೆ ಅದನ್ನೇ ನೀವು ಡಿಸೈಡ್ ಮಾಡಿ. ಮಾಡ್ತೀವಿ. ಆಲ್ರೆಡಿ ತುಂಬ ತಗೊಂಡಿದ್ದೀವಿ, ಜಾಸ್ತಿ ಕೆಸರು ಹಾಕಬೇಡಿ ಪ್ಲೀಸ್. ನನಗೆ ಕೆಸರು ಹಾಕಬೇಡಿ. ಯಾಕಂತಂದರೆ ನೀವೇ ಹೇಳಿದ್ರಿ ಫ್ರಮ್ ದ ಬಿಗಿನಿಂಗ್ ಹೌ ಐ ಹವ್ ಫಾಟ್ ಅಂತ. ಫ್ಯಾಮಿಲಿ ರೌಂಡಲ್ಲಿ ಅದೊಂದು ಮಿಸ್ಟೇಕ್ ಆಗಿದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಅದನ್ನು ಕನ್ಸಿಡರ್ ಮಾಡಲ್ಲ ನಾನು. ಐ ಆಮ್ ಫೈಟಿಂಗ್ ಬ್ಯಾಕ್ ಟು ಓವರ್ಕಮ್ ದ್ಯಾಟ್. ಪ್ಲೀಸ್ ನನಗೆ ಮಣ್ಣು ಹಾಕಬೇಡಿ. ಐ ವಾಂಟ್ ಟು ಬಿ ಅ ಕಂಟೆಂಡರ್. ಓಕೆ, ನಮಸ್ಕಾರ ಗಿಲ್ಲಿ ನಟ ಅವರೇ, ಪ್ಲೀಸ್ ನನಗೆ ಮಣ್ಣು ಹಾಕಬೇಡಿ. ನಾನು ಕಂಟೆಂಡರ್ಶಿಪ್ಪಿಗೆ ಹೋಗಬೇಕು, ಕಂಟೆಂಡರ್ ಆಗಬೇಕು. ನಿಮ್ಮ ಸಪೋರ್ಟ್ ಬೇಕು. ಪ್ಲೀಸ್ ಮಣ್ಣು ಹಾಕಬೇಡಿ. ರಾತ್ರಿ 9:15. ಸ್ಟಾರ್ಟ್
ಸೆಕೆಂಡ್ ಬಸರ್ ಆಯ್ತಲ್ಲ. ಏ ಒದ್ದೆ ಕೈಯಲ್ಲಿ ಮಾಡ್ಕೊಳಂಗಿಲ್ಲ, ಒದ್ದಾಡೋ. ಅಲ್ಲ, ಅಂಗೈಯಲ್ಲಿ ಎತ್ಕೊಂಡು ಹೋಗಂಗಿಲ್ಲ, ನೀವು ಬಳ್ಕೊಬೋದು, ಅಂಗೈಯಲ್ಲಿ ಎತ್ಕೊಂಡು ಹೋಗಂಗಿಲ್ಲ. ಕೈಯಲ್ಲಿ ಎತ್ಕೊಂಬರ್ಬೇಡ. ಏಯ್ ಹಾಕ್ಬೋದು ಅದ್ರ ಒಳಗಡೆ ಇಳ್ಬಿಟ್ಟು ಬೇಕಾದ್ರೂ ಹಾಕ್ಬೋದು ನೀನು. ಇತ್ತು ಪ್ಯಾಂಟ್ ಒಳಗಡೆ ತುಂಬಿಸ್ಕೊಂಬರಂಗಿಲ್ಲ. ನಂಗೆ ಡೌಟ್ ಇರೋ ಗೊಚ್ಚೇಸಿ ನಮ್ಗೆ ಎಸಿತಾರ ಅಂತ. ಮೇ ಬಿ. ಕಾವ್ಯ, ಮೈ ಸಪೋರ್ಟ್ ತಗೊಂಬೇಡ, ಹಗ್ಗಂಗ್ ಮೈ ಟಚ್ ಮಾಡ್ಕೊಂಬೇಡ. ರಕ್ಷಿತಾ ಹೋಗ್ ಮಾಡಿ. ಇವಾಗ ಹಾಕ್ಬೋದು, ಇವಾಗ ಉಂಡೆ ಮಾಡಿ ಹಾಕ್ಬೋದು. ಇವ್ರಿಗೆ ನಮಗೆ ಎಸಿತಾರೆ, ಗ್ಯಾರಂಟಿ ನಮಗೆ ಎಸಿತಾರೆ. ಮೀಟರ್ ಇರೋದಕ್ಕೆ ಅಲ್ಲಿ ನಿಂತಿರೋದು. ಹೌದು. ಲೈನು ಲೈನ್ ದಾಟ್ತೆ ಹಾಕು, ಫೌಲ್ ಆಗ್ಬಿಡುತ್ತೆ. ಲೈನ್ ದಾಟ್ತೆ ಹಾಕು. ಡಿಸೈನ್ ಮಾಡ್ಲಿಕ್ಕೆ ಟೈಮ್ ಇಲ್ಲ ಬ್ರೋ. ಅವ್ರು ಹಾಕ್ಬೇಕಂದ್ರೆ ಎಳಿಯಂಗಿಲ್ಲ ಆಮೇಲೆ. ಅವ್ರು ಹಾಕ್ಬೇಕಂದ್ರೆ ಎಳಿಯಂಗಿಲ್ಲ ಮೇಡಮ್. ಲೈನ್ ಇಲ್ಲ, ಎತ್ಕೊಂಡು ಹೋಗ್ಬೋದು, ಅದು ಎತ್ಕೊಂಡು ಹೋಗ್ಬೋದು. ಏನು ಇಲ್ಲ, ಕೂತ್ಕೋಬಾರ್ದು, ನಿಂತ್ಕೊಂಡೇ ಇರ್ಬೇಕು ಅಂತ. ಬಗ್ಬಾರ್ದು ಅಂತ ಏನಿಲ್ಲ, ಕೂತ್ಕೋಬಾರ್ದು, ನಿಂತ್ಕೊಂಡೆ. ಅವ್ರಿಗೆ ಕಷ್ಟ ಆಗೋದು. ಏಯ್, ನನ್ನ ಪರ್ಸನಲ್ ಇದಕ್ಕೆಲ್ಲ ಬರಬಾರ್ದು. ಸುಮ್ಮನೆ ಆಡೋ. ತೀರಾ ಅವೆಲ್ಲ ಬೇಕಾಗಿಲ್ಲ. ಅರ್ಥ ಆಯ್ತಾ? ತೀರಾ ಮಾತಾಡ್ಬೇಡ. ಆಟಾಡಿ ಮೇಡಮ್, ಆಮೇಲೆ ಮಾತಾಡಿ. ನೀನ್ ಕಾನ್ಸಂಟ್ರೇಟ್ ಮಾಡು. ಹೌದೌದು, ನಾನು ಮಾಡ್ತಾ ಇದ್ದೀನಿ. ಏ, ನಿನ್ ಗೊತ್ತು, ಮುಚ್ಚೆ ಸಾಕು. ನೀನೆಂತ ಚೀಪ್ ಅಂತ ಗೊತ್ತು. ಜಾಸ್ತಿ ಮಾತಾಡ್ಬೇಡ ನೀನು, ಗೊತ್ತಾಯ್ತಾ? ಆಟ ಆಡಕ್ ಯೋಗ್ಯತೆ ಇಲ್ಲ ಅಂದ್ರೆ ಬಿಡು. ಜಾಸ್ತಿ ಮಾತಾಡ್ಬೇಡ, ಮುಚ್ಚು ಬಾಯಿ. ರಾಶಿ ಸುಮ್ಮನೆ. ಇವೆಲ್ಲ ಬೇಡ, ನಾನು ಹೇಳ್ತಾ ಇದ್ದೀನಿ. ಆಟ ಆಡೋದಕ್ಕೆ ಹೇಳಿ. ನಿಮ್ಮ ಆಟ ಮೇಡಮ್, ನೀವು ಆಟಾಡಿ. ನಿಮ್ಮ ಆಟ ಇದು. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಪರ್ಸನಲ್ ವಿಚಾರಕ್ಕೆ ಹೋಗೋದು. ನಾನು ಹೇಳೋದು ಅರ್ಥ ನೋವು, ಸೊಂಟ ನೋವು. ಅವ್ರು ನಿಮ್ಮ ಆಟಾಡಿ. ನಾನು ಹೇಳ್ತಾ ಇರೋದು ರಾಶಿ, ಪ್ಲೀಸ್ ಸುಮ್ಮನೆ ಆಟಾಡೋ, ಮಾತಾಡ್ಬೇಡ, ಸುಮ್ಮನೆ ಆಟಾಡೋ. ನಿನ್ ಯೋಗ್ಯತೆ ನೀಡಿ ಸೀಸನ್ ನೋಡಿದೀನಿ. ಅರ್ಥ ಆಯ್ತಾ? ಮತ್ತೆ ಬಾಯಿ ಮುಚ್ಕೊಂಡು ಆಟ ಆಡೋ, ಜಾಸ್ತಿ ಮಾತಾಡ್ಬೇಡ. ಜಾಸ್ತಿ ಮಾತಾಡ್ಬೇಡ, ನೋಡ್ತೀನಿ. ಬೆಳಗ್ಗೆ ಗೇಮಲ್ಲೂ ಇವಾಗಿನ ಗೇಮಲ್ಲಿ ಎಷ್ಟು ಮಾತಾಡ್ತಿದ್ಯಾ ನೀನ್? ಹಾಗೇನೆ ನನ್ನಿಷ್ಟ ನನ್ನ ಬಾಯಿ ಕೂಡ. ಮತ್ತೆ ಇನ್ಯಾವುದು ವರ್ಕ್ ಆಗಲ್ಲ. ಈಗ ಬಂದಿದ್ಯಾ ನನ್ ಜೊತೆ ಜಗಳ ಮಾಡಕ್ಕೆ. ಇನ್ನೊಂದು ವಾರ ಉಳ್ಕೋಬೇಕಲ್ವಾ ನೀನು? ರಕ್ಷಿತಾ, ಆಡ್ತಾನೆ ಇರೋದು. ನಿನ್ ಯೋಗ್ಯತೆ ಚೆನ್ನಾಗಿ ನಿಂದು ನೋಡಿದೀವಿ.
ಸುಮ್ಮನೆ ಸೈಲೆಂಟಾಗಿ ಆಡ್ತೀರಾ ಪ್ಲೀಸ್ ಇಬ್ರು. ಲೈನ್ ಹಂಗೆ ಇರಬೇಕು, ಮುರ್ರಾಯಿಸಂಗಿಲ್ಲ, ಮುರ್ರಾಯಿಸಿದ್ರು ಬರ್ತದೆ. ಸರಿಯಾ? ಮೊನ್ನೆ ಸಿಟ್ಟಿದ್ದಿಲ್ಲ ಅಣ್ಣ. ಸಪೋರ್ಟ್ ತಗೋತಾ ಇದ್ದಾರೆ ನೋಡಿ, ಎಲ್ಲ ಟಚ್ ಮಾಡ್ಕೋಬೇಡಿ ಆ ಕೈನ. ತುಂಬ ಇದೆ ಯಾರ್ದು? ನಂದು. ನಂದ್ರಲ್ಲಿ ಆಗ್ತಾ ಇರೋದು ನಮ್ಮಿಬ್ರಿಗೆ. ಪೀಪಲ್ ಆರ್ ವಾಚಿಂಗ್, ಆಲ್ಮೈಟಿ ಇಸ್ ವಾಚಿಂಗ್. ಮೇಡಮ್ ಚೌಕಟ್ ತರ್ತಿದ್ದೀರಾ? ಮ್ಯಾಮ್ ಕೇರ್ಫುಲ್. ಸರ್ ನಾವೊಂದು ಕೆಲಸ ಮಾಡೋಣ, ಒಂದು ವಿಕೆಟ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡೋಣ, ಸೆಕೆಂಡ್ ವಿಕೆಟ್ ಆಟೋಮ್ಯಾಟಿಕ್ಲಿ ಆಗುತ್ತೆ. ರಾತ್ರಿ 9:45. ಓ ಶಿಟ್, ಸಖತ್ ಅಲ್ಲ, ಹೌದು ವೇಟ್, ಸಖತ್ ವೇಟ್ ಇದೆ, ಕೈ ಫುಲ್ ನಂಬ ಇದೆ. ಹೌದಾ? ಕಷ್ಟ ಆಗ್ತಾ ಇದೆಯಾ? ಎಳಿಯೋಕ್ಕೂ ಆಗಲ್ಲ, ನಂಬ ಆಯ್ತು ಫುಲ್ ಕೈ. ಅಲ್ಲ ಹಗ್ಗ ತುಳಿತಾ ಇದೆ. ಆಗಲ್ಲ ಎಳಿಯಕ್ಕಾಗಲ್ಲ. ನ್ಯಾಚುರಲ್ ಆಗಿ ಬ್ಯೂಟಿ ಪಾರ್ಲರ್ಗೆ ಹೋಗ್ತಿರಲ್ವಾ? 3 ವಾರದಿಂದ ನೀವು ಬಾಡಿ ಸ್ಕ್ರಬ್ ಪಾರ್ಲರ್ಗೆ ಹೋಗ್ಲಿಲ್ಲ ಅಲ್ವಾ? 3 ವಾರ ಅಲ್ಲ, 3 ತಿಂಗಳು. ಲೈನು ನೋಡ್ಬಿಡ್ಲಾ? ಯಾಕೆ ಮಸ್ತ್ ತಡೀತಾ ಇಲ್ಲ? ನಾವು ಅಣ್ಣ ಹಾಕ್ಬೇಡ ಅಂತ ಅಲ್ಲ ಹೇಳಿಲ್ಲ, ಅರೆ ನನಗೆ ಅನಿಸ್ತು. ಅಯ್ಯೋ ಬಿತ್ತು ಕೆಳಗಡೆ. ಸರ್ ನಮ್ಮ ಹತ್ರ ಟೈಮ್ ಕಡಿಮೆ ಉಂಟು, ಒಂದು ವಿಕೆಟ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ. ಫಸ್ಟ್ 2 ವಿಕೆಟ್ ಒಂದೇ ಇಟ್ಟು ಒಂದೇ ಶಾಟ್ ಹೀರೋ. ಒಂದು ನಿಮಿಷ ಒಂದು ಹಾಕಿಲ್ವೇನೆ? ಇಲ್ಲ, ಒಂದು ಹಾಕ್ಲಿಲ್ಲ. ಒಂದು ಹಾಕ್ಲಾ? ಹುಷಾರು, ನೀನು ಯಾಕೆ ಒಳಗೆ ಹೋಗ್ಬಿಟ್ಟಿಯೇ? ಬಕೆಟ್ ನಾನು ಬಿಡ್ತೀನಿ, ನಾನು ಬಿಡ್ತಾ ಇದ್ದೀನಿ. ವಿಕೆಟ್ ಹೋಯ್ತು. ಇವತ್ತೆ ನೆಕ್ಸ್ಟ್ ವಿಕೆಟ್. ಎಳಿಯಂಗಿಲ್ಲ ಕಾವ್ಯ. ನಾನು ಒಂಚೂರು ಬೆರಳಿದ್ ಮಾಡಿ. ಕೈಯೇ ಫುಲ್ ಇದೆ. ನೀವು ಅದಕ್ಕೆ ಸುತ್ಕೋಬಾರ್ದು ಅಂತ ಹೇಳೋದು. ಬಿಗ್ ಬಾಸ್ ಮೊದಲನೇದಾಗಿ ಅಶ್ವಿನಿ ಮೇಡಮ್ ಅವ್ರನ್ನ ಬಕೆಟ್ನ ಕೆಳಗಡೆ ಬಿಟ್ಟು ಔಟ್ ಆಗಿದ್ದಾರೆ. ಲವ್ಲಿ. ರಾತ್ರಿ 10 ಗಂಟೆ. ಪ್ಲೀಸ್. No, 3 of them is the competitor.
ಇವತ್ತೇ ಹಾಕಿ ಸರ್. ಇನ್ನೊಂದು ಹಾಕದ ಮುಗಿತು. ಇರಿ ಅಷ್ಟೇ ನಿಲ್ಲಿಸಿ. ಬಿಗ್ ಬಾಸ್ ಎರಡನೇದಾಗಿ ಧ್ರುವಂತ್ ಅವ್ರನ್ನ ಬಕೆಟ್ನ ಕೆಳಗೆ ಬಿಟ್ಟು ಸೋತಿದ್ದಾರೆ. ಹಾಗಾಗಿ ಈ ಟಾಸ್ಕಲ್ಲಿ ಗೆದ್ದಿರೋದು ಕಾವ್ಯ. ರಾತ್ರಿ 10:05. ಇದು ಬಿಗ್ ಬಾಸ್. ಎಸ್ ಬಿಗ್ ಬಾಸ್. ಮೀಟರ್ ಬೇಕು ಮೀಟರ್ ಟಾಸ್ಕ್ನಲ್ಲಿ ಗೆದ್ದಿರುವ ಕಾವ್ಯ. ಎಸ್ ಬಿಗ್ ಬಾಸ್. ನೀವು ಟಿಕೆಟ್ ಟಾಪ್ 6ನ ಮೊದಲ ಟಿಕೆಟ್ ಪಡೆಯುವ ಟಾಸ್ಕ್ಗೆ ಕಂಟೆಂಡರ್ ಆಗಿ ಆಯ್ಕೆಯಾಗಿದ್ದೀರಿ. ಅಭಿನಂದನೆಗಳು. ಥ್ಯಾಂಕ್ ಯು ಬಿಗ್ ಬಾಸ್. ಥ್ಯಾಂಕ್ ಯು. ಶುಭವಾಗಲಿ. ಥ್ಯಾಂಕ್ ಯು ಬಿಗ್ ಬಾಸ್. ಹೋಗ್ಬಾರ್ದು ನೀನ್ ಎಸ್ಪೆಷಲಿ ನಿನಗೆ ಅಂತಾನೆ ಬರ್ದಿರೋದು ಅದು, ಸ್ವಿಮ್ಮಿಂಗ್ ಪೂಲ್ ಹೋಗ್ಬಾರ್ದು ಅಂತ ಬುಕ್ಕಲ್ಲಿ ಬರ್ದವ್ರೆ. ಓಹೋ ಆಯ್ತು ಬಾಯ್ಲಿ. ಇಲ್ಲಾಂದ್ರೆ ಗೋವಿಂದ. ರಾತ್ರಿ 10:20. ಏನಮ್ಮ ಏನಮ್ಮ ಕಂಟೆಂಡರ್ ಎಸ್ ಟಿಕ್ ಮಾರ್ಕ್ ಬಂದಿದ್ಯಾ? ಧನು ಏನು ಗೊತ್ತಾ ಧನು, ಅಶ್ವಿನಿ ಮ್ಯಾಮ್ ಜೊತೆ ಜಗಳ ಆಯಿತು ಗೊತ್ತಾ? ದೇವರಾಣೆಗಳು ಹೇಳ್ತಿದ್ದೀನಿ, ಕನ್ಸನಲ್ಲಿ ಅವ್ರಿಗೆ ಸೊಂಟ ನೋವು ಬೇರೆ ಇದೆ ಅಂತ ಹೇಳಿದ್ದು ಕಣು. ಇವ್ರು ರಘುವಣ್ಣ ಹಿಂಗೆ ಹೇಳಿದ್ರೋ ಗೊತ್ತಿಲ್ಲ, ಅವ್ರಿಗೆ ಸೊಂಟ ನೋವು ಬೇರೆ ಇದೆ ಅಂತ ನಾನು ಪ್ರೆಷರ್ ಆಗ್ತಾರೆ ಅಂತ ಒಂದು ಇದ್ರಲ್ಲಿ ಹೇಳಿದ್ದು. ಅವರಿಗೆ ಸೊಂಟ ನೋವಿದೆ ಅಂತ ಆಡ್ಕೊಂಡಿದ್ದಲ್ಲ ನಾನು, ಬಟ್ ಅದು ಎಲ್ಲಿಂದ ಎಲ್ಲೆಲ್ಲೋ ಹೋಯ್ತು. ಏನಕ್ಕೆ ಆ ಗೇಮ್ ಆಡೋದು ಬಿಟ್ಟು ಖುಷಿ ಆಡ್ತಾ ಇದ್ದೀರಾ? ಟಿಕ್ ಆಗಿದೆಯಾ ಕಾವ್ಯಂದು? ಹೌದು. ಟಿಕ್ ಆಯ್ತಾ? ಎಂತ ಮ್ಯಾಮ್, ಅಲ್ವಾ? ಇದು ಎಕ್ಸ್ಪೆಕ್ಟೆಡ್ ನಾನು ಅಲ್ವಾ? ಎಷ್ಟು ಅದ್ರಲ್ಲಿ ಆಸೆ ನಂದೇ ಬರಬೇಕು ನೆಕ್ಸ್ಟ್ ಅಂತ. ಅಲ್ಲ ಇದು ಎಕ್ಸ್ಪೆಕ್ಟೆಡ್ ಅಲ್ವಾ? ಇದೊಂದು ವಿನ್ ಆಗಿದ್ದಿದ್ರೆ ನಂದು ಹ್ಯಾಟ್ರಿಕ್ ಆಗಿರೋದು. ಹೌದು. ಅಂತೂ ಇಂತೂ ಆ ಟೀಮ್ಗೆ ಹೋಗಿ ಆಗ್ಬಿಟ್ಟೆ. ಏನೇನೆಲ್ಲ ಅನ್ಕೋತೀವಿ, ಏನೇನೆಲ್ಲ ಆಗುತ್ತೆ ನೋಡು. ಇವತ್ತು ಬೆಳಗ್ಗೆನೆ ತಾನೇ ಟೀಮ್ ಫಾರ್ಮ್ ಆಗಿದ್ದು. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಇದು ನನಗೆ. ಇದು ಎಕ್ಸ್ಪೆಕ್ಟ್ ದಿ ಎಕ್ಸ್ಪೆಕ್ಟೆಡೇ. ನಾನೇನು ಇದರಲ್ಲಿ ಯಾವುದೇ ಸಂಶಯ ಇಟ್ಕೊಂಡಿರಲಿಲ್ಲ. ರಘು ನನಗೆ ರಕ್ಷಿತಾದ ಒಬ್ಬಳು ನನಗೆ ಹಾಕಲ್ಲ ಅನ್ನೋದು ಗೊತ್ತಿತ್ತು ನನಗೆ. ಏನೋ ಒಂದು ಮೈಂಡಲ್ಲಿ ನನಗೆ ಅನ್ನಿಸ್ತಾ ಇತ್ತು, ಅವಳು ನಿಮಗೆ ತಂದು ಹಾಕೋದು ಅನ್ನೋದು 100% ಇತ್ತು. ನನಗೆಲ್ಲರೂ ನನಗೆ ತಂದು ಹಾಕೋದು ಅಂತ ಗೊತ್ತಿತ್ತು. ನನಗೆ ನೀವು ಫಸ್ಟ್, ಆಮೇಲೆ ನಾನು ಅಂತಾನೆ. ಅದೇ ಇಡೀ ಮನೆ ಫಸ್ಟ್ ನನಗೆ ತಂದು ಹಾಕಿದ್ದು. ರಾತ್ರಿ 11:30. ಅವರಿಗೆ ರಾಂಗ್ ಯಾಕೆ ಆಗಲಿಲ್ಲ ಸರ್? ಗೆದ್ಲಲ್ಲ. ಹಾ, ಅಶ್ವಿನಿ ಮ್ಯಾಮ್ ಮತ್ತೆ ಧ್ರುವನಿಗೆ ರಾಂಗ್ ಹಾಕ್ಲಿಲ್ಲ. ಅವ್ರು ಇನ್ನೂ ಇದ್ದಾರೆ ಆಟದಲ್ಲಿ, ಇನ್ನ ಇದರ ಆಟದಲ್ಲಿ. ಮತ್ತೆ ನಮ್ಮ ಜೊತೆ ಬರ್ತಾರವರು ಗೇಮಲ್ಲಿ. ಹಂಗೆ ನಮ್ಮ ಆಟದಲ್ಲಿ ಒಂದು ಸತಿ ಸೋತ್ರೆ ಔಟೇನಾ? ಹೌದು, ಸೋತ್ರೆ ಹಾ, ಅವ್ರು ಗೆದ್ದಿದ್ರಲ್ಲ, ಅವ್ರಿಗೆ ಅದಕ್ಕೆ ಚಾನ್ಸು. ನಾವು ಸೋತಿದ್ವಲ್ಲ, ಅದಕ್ಕೆ ಚಾನ್ಸ್ ಇಲ್ಲ. ಅರ್ಥ ಆಯ್ತಾ? ಓ, ಮಲಗ್ಬಿಡ್ತೀನಿ ಹೋದ್ರು. ಮಲಗ್ತೀರಾ? ಏನು ತಿನ್ನಲ್ಲ? ಮಲಗ್ಬಿಡ್ತೀನಿ. ನೀವು ಮಾಡಿ, ಅದಕ್ಕೆ ಇಲ್ಲೇ ಇರ್ತೀನಿ. ಅಲ್ಲ ಕಂಪನಿ ನೀನು ಅವರೇ ಅಡುಗೆ ಮಾಡ್ಕೊತಾರ ಹೆಂಗೆ? ನೋಡಿ ಕನ್ಫರ್ಮ್ ಆಯ್ತು. ಗೊತ್ತು ನಂಗೆ. ಒಂದು ನಿಮಿಷ ಧನುಷ್ನ ಕರೀರಿ, ಯಾಕೆ? ಮಾತಾಡ್ಬೇಕು ಒಂದು ನಿಮಿಷ. ಧನುಷ್ ಅಣ್ಣ ಕರಿತಾ ಇದ್ದಾರೆ. ಅಲ್ಲ ಇವಾಗ ಏನು ಹಂಗಾರೆ ಎರಡೆರಡು ಅಡುಗೆನ ಇವಾಗ ಇನ್ಮೇಲಿಂದ? ಏನನ್ನ ಮಾಡ್ಕೊಂಡು ಹಂಗಲ್ಲ, ವೇಸ್ಟ್ ಆಗಬಾರ್ದು. ಎಕ್ಸ್ಟ್ರಾ ಮಾಡೋದು, ನಾಳೆ ಚೆಲ್ಲೋದು ಹಂಗಾಗಬಾರ್ದು. ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಅಷ್ಟೆ. ಹಂಗಂದ್ರೆ ನಾಳೆಯಿಂದ ನಾವು ಇಷ್ಟೇ ಜನಕ್ಕೆ ಮಾಡ್ಕೊಳ್ಳೋಣ. ರಾತ್ರಿ 11:35. ಇವಾಗ ಯಾಕೆ ನೀವು ತಿಂತಾ ಇಲ್ಲ ಊಟ? ಅವ್ರು ಮಾಡೋದನ್ನ ಯಾರು ಮಾಡೋದನ್ನ? ರಘು ಮಾಡ್ತಾರೆ. ಆ ಥರ ಏನು? ನನಗೆ ಅಷ್ಟೊಂದು ದಡ್ಡ ಆ ಥರ ಅನ್ಕೊಂಡಿದ್ದೆ. ಏನು? ಆ ಥರ ಏನು ಅಂದರೆ ಅವ್ರ ಮುಂದೆ ಏನೇ ಇರಲಿ, ಏನೇ ಜಗಳ, ಏನೇ ಇರಲಿ, ಈ ಗಿಳಿನೂ ನನಗೆ ಎಷ್ಟೊಂದು ಊಟದ ವಿಚಾರದಲ್ಲಿ ಮಾತಾಡ್ತಾನೆ. ಬಟ್ ಊಟದ ವಿಷಯದಲ್ಲಿ ಯಾರೂ ಆ ಥರ ಮಾತಾಡಬಾರ್ದು. ಅವ್ರನ್ನ ಅಂದಾಗ ಅದು ಯಾವಾಗಲೇ ಹರ್ಟ್ ಆಗೇ ಆಗುತ್ತೆ ಆಬ್ವಿಯಸ್ಲಿ. ಅಲ್ಲ ಇವಾಗ ಇವ್ರು ಹೇಳಿದ್ದು ತಪ್ಪೇ ಅಲ್ಲ. ಏನಂತ ಇವರು ಊಟಕ್ಕೆ ಇಷ್ಟ ಆಗ್ತಾರೆ ಎಣ್ಣೆ, ಅಷ್ಟ ಆಗ್ತಾರೆ ಎಣ್ಣೆ, ಅದು ಇದು ಅಂತ ಹೇಳಿದಾಗ ಅವ್ರಿಗೂ ಬೇಜಾರಾಗಿದೆ. ಅಂದರೆ ಈಗ ಅದನ್ನೇ ಹೇಳೋದು. ಈಗ ನನಗೂ ಈಗ ಎಷ್ಟೊಂದು ಟ್ರಿಗರ್ ಅಲ್ಲಲ್ಲ, ಬೇರೆ ವಿಚಾರ ಅವ್ರು ಮಾತಾಡಿದ್ರು ಅವರು ಊಟದ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಇವರು ಊಟದ ಬಗ್ಗೆ ಮಾತಾಡೋದಕ್ಕೆ ಅವರು ಊಟದ ಬಗ್ಗೆ ಅದಕ್ಕೆ ಮಾತಾಡೋದು. ಇವಾಗ ನಾನು ಹೇಳೋದು ಆ ಥರ ಆದಾಗ ಮತ್ತು ನಾಚಿಕೆ ಇಲ್ಲದೆ ನೀನು ತಿಂತೆ ಹಂಗೆ ನೀನು ತೀರಾ ಮಟ್ಟಕ್ಕೆ ಹೋದಾಗ ಅದೆಲ್ಲ ಒಂಥರ ಹರ್ಟ್ ಆಗಿರುತ್ತೆ.
ನೀವೇ ಮಾಡ್ಕೊಂತೀರಾ ಬ್ರೋ ಇನ್ಮೇಲೆ ಅಡುಗೆನ? ಅಲ್ಲ ನೀವೇ ಮಾಡ್ಕೊಂತೀರ ಅಂದರೆ ಅವ್ರಿಗೆ ಇಷ್ಟೇ ಜನಕ್ಕೆ ಮಾಡಿಸ್ತೀನಿ ನಾನು. ಹಾಂ ಹೇಳಿ, ಹಂಗೆ ಹೇಳಿ. ಅವರು ವೇಸ್ಟ್ ಮಾಡೋದು ಬೇಡ, ನೀವು ಮಾಡ್ಕೊಳ್ಳೋದು ನೀವು ವೇಸ್ಟ್ ಮಾಡಿ ಅಷ್ಟೇ ಬೆಸ್ಟ್ ಬಿಡು. ನಾನು ನೀವು ಮಾಡಿರೋ ತಿಂತೀನಿ, ಅವ್ರು ಮಾಡಿರೋ ಅಲ್ಲ ಯಾರು ನಾನು ಫಸ್ಟ್ ಟಾರ್ಗೆಟ್ ಇದ್ದಿದ್ದೆ ಅವರು ಬಿಡು. ಧ್ರುವಂತ್ ಕಂಪೇರ್ ಮಾಡಿದ್ರೆ ನನಗೆ ಅವರೇ ಡಮ್ಮಿ ಅನಿಸಿದ್ದು. ಅಶ್ವಿನಿ ಅಷ್ಟಷ್ಟು ರಿಫೈನ್ಡ್ ಆಯಿಲಲ್ಲಿ ಚಿಲ್ಲಿ ಮಾಡಿ ಹೌದು. ಇದು ಕೊಡ್ತಾರೆ. ಅದನ್ನೊಂದು ಎಕ್ಸಾಂಪಲ್ ಆಗಿ ಕೊಟ್ಟಿದ್ದು. ಅವ್ರು ಹೆಂಗೆ ತಗೊಂಡ್ರು ಅಂತಂದ್ರೆ, ಯಾವ ಬಾಯಲ್ಲಿ ತಿನ್ನೋ ಬಗ್ಗೆ ಮಾತಾಡಬಾರ್ದು, ಹಾಗೆ ಹೀಗೆ ತಿನ್ನೋ ವಿಚಾರದಲ್ಲಿ ಇಂಥ ದೊಡ್ಡ ಭಾಷಣ ಹೊಡೆದವ್ರು. ಹೌದು ಯಾವ ಬಾಯಲ್ಲಿ ತಿಂತೀಯ ಅಂತೆ. ಹೌದು. ಇಲ್ಲ ನಾನೀಗ ದನು ಏನು ಇವರೆಲ್ಲ ಮನೆಯಿಂದ ತಂದಿರೋದು ಇದನ್ನೆಲ್ಲ. ಇಲ್ಲಿ ಇವರು ಮಾಡಿರೋಷ್ಟು ಅವಂತರ ಇದೆಯಲ್ಲ ಮ್ಯಾಮ್ ಊಟದ ವಿಚಾರದಲ್ಲಿ ಇಡೀ ಮನೆಗೆ ಗೊತ್ತಲ್ವಾ ಅವ್ರು ಏನೇನ್ ಮಾಡಿದ್ರು. ಹೌದು, ಕಿಚನ್ ಅವ್ರದ್ದು ಅನ್ನೋ ತರ. ಎಷ್ಟಿದೆ ಗೊತ್ತಾ? ಹೌದು. ದಿನ 101 ಬೆಳಗ್ಗೆ 9:30. ನನ್ನ ಅರಮನೆ. ಗುಡ್ ಮಾರ್ನಿಂಗ್ ಬಿಗ್ ಬಾಸ್. ಬೆಳಗ್ಗೆ 10:25. ನಮ್ಮ ಎರಡನೇ ಮನೆಯಲ್ಲಿ ಅಡುಗೆ ಏನಾಗ್ತೈತೆ? ಏನ್ ಮಾಡ್ತಿದ್ದಾರೆ? ಎರಡನೇ ಮನೆಯಲ್ಲ ಕಾಣೋದು. ಅದೇನೋ ಪಕ್ಕದ ಮನೆ. ನಮ್ದು ದೊಡ್ಡ ಮನೆ, ಅವ್ರದ್ದು ಚಿಕ್ಕ ಮನೆ. ಊಟ ಮಾಡಿದ್ರೆ ಚೆನ್ನಾಗಿರೋ ಚಿತ್ರ. ಚಿಕ್ಕ ಮನೆಯವ್ರು ಏನ್ ಮಾಡ್ತಾ ಇದ್ರು? ಅದೆಷ್ಟು ಹಿಂಸೆ ಅನ್ಸತ್ತೆ ಅಂತ ಅಂದ್ರೆ ಅದನ್ನ ನೋಡಕ್ಕೇನೆ ಅವ್ರು ಸಪ್ರೇಟ್ ಆಗಿ ಅಡ್ಗೆ ಮಾಡ್ಕೊಂಡು ತಿನ್ನೋದು. ಏನೋ ಸಾಧಿಸ್ಬೇಕು ಅಂತವ್ರೆ, ಸಾಧಿಸ್ಲಿ ಬಿಡಿ. ಸರಿ, ನಾವು ಮಾತಾಡಿದ್ರೆ ನಮ್ ತಪ್ಪು ಅಂತ ಅನ್ಬೋದು. ನೀವೇ ಮಾತಾಡ್ಬಿಟ್ಟು ಬೇರೆಯವ್ರು ಹೇಳಿದ್ರು ಅನ್ಕೊಂಡು ದೋಚಿಸೋದು ಎಷ್ಟು ತಪ್ಪು, ದೋಷಿಸೋದು. ಅವ್ನು ನಮಗೂ ತಿರುಗಿಸ್ಬಿಟ್ನಲ್ಲ, ನೀವು ಅಶ್ವಿನಿ ಅವ್ರು ಮಾಡಿದ್ದು ಊಟ ತಿಂತೀರಾ ಅಂತ. ಯಾವಾಗ ವಾದ ಅಲ್ಲಿ ನಾನು ಹೌದು ತಿಂತೀನಿ, ಅದ್ರಲ್ಲಿ ಏನಿದೆ, ನನಗೂ ಅವ್ರಿಗೂ ಪ್ರಾಬ್ಲಮ್ ಏನಾಗಿದೆ? ಅವ್ರೇನು ಮಾತಾಡೇ ಇಲ್ಲ, ನಾನು ಯಾವತ್ತೂ ಮಾತಾಡೇ ಇಲ್ವಲ್ಲ ಊಟದ ಬಗ್ಗೆ. ಸುಮ್ಮನೆ ವಾರ ಪೂರ್ತಿ ಹೈಲೈಟ್ ಮಾಡಿಟ್ರು ಅದನ್ನ ಅಡುಗೆದು. ಬೆಳಗ್ಗೆ 11:15. ಅಶ್ವಿನಿ ಮೇಡಮ್ ಪಾಪ, ನಾನು ಆ್ಯಕ್ಚುಲಿ ಯಾರ ಟೀಮೂ ಅಲ್ಲ. ನಾನು ಈ ಮನೆಯಲ್ಲಿ ಒಬ್ಬನೇ ಆಟಾಡ್ಕೊಂಡು ಬಂದಿದ್ದೀನಿ. ಮತ್ತು ಯಾವುದೇ ಫೈಟ್ ಬಂದ್ರೂ ಒಬ್ಬನೇ ತಗೊಂಡಿರೋನು ಮೊದಲಿಂದನೂ. ಇದು ಎಲ್ರಿಗೂ ಗೊತ್ತಿರೋ ವಿಷಯ. ನಾನು ಪಾಪ ಅಶ್ವಿನಿ ಮೇಡಮ್ ಅವ್ರ ಜೊತೆ ಯಾಕಿದ್ದೀನಿ ಅಂತಂದರೆ, ನಿಮಗೆ ಗೊತ್ತು, ಈಗ ಅವರು ಪ್ರೈಮ್ ಟಾರ್ಗೆಟಲ್ಲಿದ್ದಾರೆ. ಅಕಸ್ಮಾತ್ ನಾನು ಇಲ್ಲ ಅಂತಂದರೆ ಎಲ್ಲರೂ ಸೇರಿಕೊಂಡು ಅವ್ರನ್ನ ಯಾವ ರೀತಿ ಆಟಾಡಿಸ್ಬೋದು ಅಂತ ನೀವೆಲ್ಲರೂ ನೋಡಿರ್ಬೋದು. ಸೊ ಹಾಗಾಗಿ ನನಗೆ ಅದಿಷ್ಟ ಇಲ್ಲ. ಏನೇ ಆಗಲಿ, ಅವ್ರು ಏನೇ ಮಾಡಿರಲಿ, ಅವರೊಂದು ತಾಯಿ ಸ್ಥಾನದಲ್ಲಿರೋರು ಈ ಮನೆಯಲ್ಲಿ. ಸೊ ಅವರಿಗೆ ನಾನೊಂದು ಅಟ್ಲೀಸ್ಟ್ ಒಂದು ಭುಜ, ಅವ್ರ ಜೊತೆ ಒಬ್ರು ಇದ್ದಾರೆ ಅನ್ನೋ ಇದಕ್ಕೆ ಸಪೋರ್ಟಿಗೆ ನಿಂತಿದ್ದೀನಿ. ಹೌದು, ಒಂದೊಂದು ಸರ್ತಿ ಬೇಜಾರಾಗುತ್ತೆ. ಅವರು ರೂಮ್ ಒಳಗಡೆ ಬಂದು ಕಂಪ್ಲೇಂಟ್ ಮಾಡ್ತಾರೆ, ಹೊರಗಡೆ ಹೋಗಿ ಕಂದ ಅಮ್ಮ ಅಂತ ಭಾಳ ಪಾಲಿಷ್ಡಾಗೂ ಮಾತಾಡ್ತಾರೆ. ಎಲ್ಲೋ ಒಂದು ಕಡೆ ನನಗೂ ಹಾಗೆ ಮಾಡಬಾರ್ದು ಅಂತ ಅನಿಸುತ್ತೆ. ಅವರು ಹಾಗಿದ್ಮೇಲೆ ರೂಮ್ ಒಳಗಡೆನೂ ಇಲ್ಲ, ಅವರೆಲ್ಲ ನಮ್ಮ ಮಕ್ಕಳ ಥರ ಅಲ್ವಾ, ಬಿಡಿ ಅಂತ ಇರಬೇಕು. ಮತ್ತು ಜಗಳ ಬಂದಾಗ ರಿಯಾಕ್ಟ್ ಮಾಡ್ತಾರೆ. ಸೊ ಅದು ಎಲ್ರಿಗೂ ಅವರಲ್ಲಿ ಎರಡು ಮುಖ ಇದೆ ಅಂತ ಅನ್ಸೋದು ಸಹಜ. ಆದರೂ ಪಾಪ ಅನಿಸುತ್ತೆ ಒಂದೊಂದು ಸರ್ತಿ, ತಾಯಿನೇ. ಸೊ ಆ ಕಾರಣಕ್ಕೋಸ್ಕರ ನಾನು ಅವ್ರ ಜೊತೆ ಇದ್ದು ಸಪೋರ್ಟ್ ಮಾಡ್ತೀನಿ. ನಾನು ಅವ್ರ ಗುಂಪಲ್ಲಿಲ್ಲ. ಅವ್ರ ಆಟ ಅವ್ರು ಆಟ ಆಡ್ತಾಯಿದ್ದಾರೆ, ನನ್ನ ಆಟನ ನಾನು ಆಟ ಆಡ್ತಾಯಿದ್ದೀನಿ. ಒಬ್ಬರೇ ಇದ್ದಾಗ ಅವ್ರು ಬೇಜಾರು ಮಾಡ್ಕೊಂಡಾಗೆಲ್ಲ ನನಗೆ ಬೇಜಾರಾಗುತ್ತೆ. ಸೊ ಹಾಗಾಗಿ ನಾನು ಅಶ್ವಿನಿ ಮೇಡಮ್ ಅವ್ರ ಜೊತೆ ಇದ್ದೀನಿ. ಅದನ್ನ ಬಿಟ್ಟು ನನ್ನ ಆಟ ನನ್ನದೇ. ಸೊ ಜೈ ಮಹಾಕಾಲ್, ಇದನ್ನು ನಿಮ್ಮ ಜೊತೆ ಹಂಚ್ಕೋಬೇಕಾಗಿತ್ತು, ಹಂಚ್ಕೊಂಡಿದ್ದೀನಿ.
ಜೈ ಮಹಾಕಾಲ್. ಮಧ್ಯಾಹ್ನ 12:45. ಗಿಲ್ಲಿಗೀಗ ನಿನ್ನೆವರೆಗೂ ಸ್ವಲ್ಪ ಒಂದು ಟೆನ್ಷನ್ ಇತ್ತು ಅವನಿಗೆ, ಯಾಕಂದರೆ ಕಾವ್ಯ ಟಾಪ್ 6 ಕಂಟೆಂಟರ್ ಆಗಿ ಬರಲಿ, ಅದರಲ್ಲಿ ಒಬ್ಬರಾಗಿರಲಿ ಅನ್ನೋದಿತ್ತು. ಸೊ ಒಂಚೂರು ಹಾಗೆ ಇದ್ದ ಸುಮ್ಮನೆ. ಈಗ ಬೇರೆಯವ್ರು ಆಡ್ತಾರೆ ಅಂದರೆ ಡಿಸ್ಟ್ರಾಕ್ಟ್ ಮಾಡೋಕ್ಕೆ ಕಾಯ್ತಾ ಇರ್ತಾನೆ ಯಾವುದಾದ್ರು ಗೇಮ್ನ. ಹಾಗೆ ಇಟ್ಸ್ ಆಲ್ವೇಸ್ ಲೈಕ್ ದ್ಯಾಟ್, ನೋ, ಫಾರ್ ಡಿಸ್ಟ್ರಾಕ್ಷನ್ಸ್. ನೆವರ್ ನೋ. ಬಟ್ ಮುಂಚೆಗಿಂತ ಬಹಳ ಫೋರ್ಸ್ ಕಮ್ಮಿ ಆಗಿದೆ. ಆಗಿದೆ, ಆಗಬೇಕು. ಆಡ್ತೀನಿ, ಬಿಟ್ಕೊಡಲ್ಲ, ಈಸಿಯಾಗಂತೂ ಇರಲ್ಲ. ಫಿಸಿಕಲ್ ಆದರೂ ನಿಮಗೆ ಯೂಸು, ನಿಮ್ಮದೇ ಪ್ಲಸ್ ಆಗೋದು. ಫಿಸಿಕಲ್ ಆದ್ರೆ ಪ್ಲಸ್ ಆಗುತ್ತೆ. ಮಧ್ಯಾಹ್ನ 1:15. ರಘುಣ ವಾರ್ಮ್ ಅಪ್ ಮಾಡ್ಕೋ. ಏನು ಏನೇನು ಚೈನ್ ಲಿಂಕ್ ಆಡ್ತಾ ಇದೆಯಲ್ಲ, ಅದು ಕೊಟ್ಟಾರ ಅಲ್ಲಿ ಟಾಸ್ಕಲ್ಲಿ. ಸರ್ ಆಕ್ಚುಲಿ ಮೈಂಡ್ ಆಕ್ಟಿವ್ ಆಗಿರುತ್ತೆ. ಅಯ್ಯಯ್ಯೋ, ಹುಷಾರು ಕಣ. ಹಿಂಗ್ ಮಾಡಿ ಮಾಡಿ ನಿನ್ನ ಮೈಂಡ್ನ ಡೈವರ್ಟ್ ಮಾಡಿ ಸೋಲ್ ಗಿಳಿಸ್ಬಿಟ್ರು ಕಷ್ಟ. ಆ ಥರ ಆಡಕ್ಕೆ ನಾನು ಅವರಲ್ಲ, ಮೈಂಡು ಇನ್ನು, ಯಾಕಂದ್ರೆ ಅವನಲ್ಲ. ಅಲ್ಲ, ನಾನಾಗೋಕ್ ಆಗೋದು ಇಲ್ಲ. ಡೈವರ್ಟ್ ಮಾಡೋ ಥರ ನನಗೆ ಬುದ್ಧಿ, ನಾನಾಗೋಕ್ ಆಗೋದು ಇಲ್ಲ, ಅದು ಬೇರೆ ಪ್ರಶ್ನೆ. ಆಗಕ್ಕೆ ಇಷ್ಟನೂ ಇಲ್ಲ. ದಯವಿಟ್ಟು ನನ್ನ ಬ್ಯಾಸ್ಕೆಟ್ಗೆ ಮಣ್ಣು ಹಾಕ್ಬೇಡಿ ಪ್ಲೀಸ್. ಮನ ಹೊಲ್ಸ್ಬೇಕಾಗಿತ್ತು, ಮನ ಹೊಲ್ಸ್ದೆ, ಅದ್ರಲ್ಲಿ ಏನ್ ತಪ್ಪು? ಪ್ಲೀಸ್ ನನ್ನ ಬಕೆಟ್ಗೆ ಮಣ್ಣಂತೂ ಆಮೇಲೆ ಮನ ಹೊಲ್ಸಿಲ್ಲ, ಫ್ರೆಂಡು ಅಂದ್ಬಿಟ್ಟು ಸುಮ್ಮನೆ ಹಂಗೆ ಗ್ರಾಂಟೆಡ್ ಆಗಿ ತಗೊಂಡ್ಬಿಟ್ರು ಅಂತ ಆಗ್ಬಾರ್ದಲ್ಲ. ನಾವು ಕಾರಣಕ್ಕೆ ಕೇಳಿದೆ 2 ಸಲ. ಅಯ್ಯೋ ದೇವ್ರೆ, ಅದಕ್ಕೆ ಹೇಳೋದು ಟೈಮು ಅಂತ. ಫ್ರೆಂಡು ಯಾಕೆ ಹೊಡೆದಾಡ್ತಾ ಇದ್ದೀರಾ? ಟೈಮ್ ಬಂದದಲ್ಲಣ್ಣ, ತುಂಬ ದೂರ ಇಲ್ವಲ್ಲಣ್ಣ ಟೈಮಿಂದು. ಆಯ್ತಪ್ಪ, ದೂರ ಇಲ್ಲ. ನಾನೇನು ಫಿನಾಲೆ ಟೈಮ್ ಬಂದದೆ ಅಂತ ಹೇಳಿದ್ದು. ನಾನೇನು ಹೇಳ್ದೆ ಇವಾಗ? ಇಷ್ಟು ಮಧ್ಯದಲ್ಲೇ ಮಿಡ್ ವೀಕಲ್ಲೇ ಟೈಮ್ ಬಂದದೆ ಅನ್ನಿಸ್ತದೆ. ಒಳ್ಳೇದು, ವಾತಾವರಣ ನೋಡಿದ್ರೆ ಒಳ್ಳೇದು. ಏನು ಕಣ್ಣೀರಲ್ಲಿ ಕೈ ತೊಳೆದೊಂದು ಬಾಕಿ ಅಷ್ಟೆ. ಮಧ್ಯಾಹ್ನ 2:50. ಟಿಕೆಟ್ ಟು ಟಾಪ್ 6 ಪಡೆಯಲು ಕಂಟೆಂಡರ್ ಓಟದಲ್ಲಿರುವ ಮನೆಯ 2 ತಂಡಗಳಿಗೆ ಈಗ ಬಿಗ್ ಬಾಸ್ ವಾರದ 3ನೇ ಟಾಸ್ಕ್ ನೀಡುತ್ತಿದ್ದಾರೆ. ಅದುವೇ ತಾಕತ್ತಿದ್ದರೆ ತಡೆದುಕೋ. ಇದರ ಅನುಸಾರ ಒಂದು ತಂಡದ ನಂತರ ಇನ್ನೊಂದು ತಂಡ ಈ ಟಾಸ್ಕ್ ಆಡಬೇಕು. ಗಾರ್ಡನ್ ಏರಿಯಾದಲ್ಲಿ ರಬ್ಬರ್ ಪಟ್ಟಿಯ ಒಂದು ತುದಿಯನ್ನು ಭದ್ರಪಡಿಸಲಾಗಿದೆ, ಇನ್ನೊಂದು ತುದಿಯನ್ನು ಹಾರ್ನೆಸ್ಗೆ ಸಿಕ್ಕಿಸಲಾಗಿದೆ. ಆಡುವ ಸದಸ್ಯರು ಹಾರ್ನೆಸ್ ಧರಿಸಿ ರಬ್ಬರ್ ಪಟ್ಟಿಯನ್ನು ಎಳೆದುಕೊಂಡು ಮುಂದೆ ಬಂದು ಎದುರಿರುವ ಕಂಬವನ್ನು ಹಿಡಿದು ನಿಲ್ಲಬೇಕು. ಟಾಸ್ಕ್ ಆರಂಭವಾದಾಗ ಎದುರಾಳಿ ತಂಡದ ಸದಸ್ಯರು ಮೊದಲು ಮಾತಿನ ಮೂಲಕ 5 ನಿಮಿಷಗಳ ನಂತರ ತಮ್ಮ ಚಾಣಾಕ್ಷ ತಂತ್ರಗಳಿಂದ ಆಡುತ್ತಿರುವ ಸದಸ್ಯರ ಏಕಾಗ್ರತೆ ಕೆಡಿಸಿ ಇಬ್ಬರೂ ಸದಸ್ಯರು ಹಿಡಿದಿರುವ ಕಂಬವನ್ನು ಬಿಡುವಂತೆ ಮಾಡಬೇಕು. ಈ ಸಂದರ್ಭದಲ್ಲಿ ಎದುರಾಳಿ ಸದಸ್ಯರು ಆಡುವ ಸದಸ್ಯರಿಗೆ ಹಾನಿ ಉಂಟಾಗದಂತೆ ಎಚ್ಚರ ವಹಿಸಬೇಕು. ಈ ಟಾಸ್ಕ್ನಲ್ಲಿ ಪ್ರತಿ ತಂಡಕ್ಕೆ 2 ಗಂಟೆಗಳ ಕಾಲಾವಕಾಶ ನೀಡಲಾಗುತ್ತದೆ. ನಿಯಮಾನುಸಾರವಾಗಿ 2 ತಂಡಗಳು ಸರದಿಯಲ್ಲಿ ಟಾಸ್ಕ್ ಆಡಿ ಮುಗಿಸಿದ ನಂತರ 2 ತಂಡಗಳ ಪೈಕಿ ಅತಿ ಹೆಚ್ಚು ಸಮಯ ಕಂಬವನ್ನು ಹಿಡಿದು ನಿಂತ ತಂಡ ಈ ಟಾಸ್ಕ್ ಗೆಲ್ಲುತ್ತದೆ. ಮನೆಯ ಕ್ಯಾಪ್ಟನ್ ಧನುಷ್ ಈ ಟಾಸ್ಕ್ನ ಉಸ್ತುವಾರಿಯನ್ನು ವಹಿಸಬೇಕು. ಮಧ್ಯಾಹ್ನ 3:15. ಬಿಗ್ ಬಾಸ್ ಮೊದಲು ಹಿಡ್ಕೊತಾ ಇರೋದು ರಘು ಅವರು ಮತ್ತು ರಾಶಿ ಅವರು. ಏಕಾಗ್ರತೆ ಹಾಳು ಮಾಡ್ತಾ ಇರೋದು ಧ್ರುವಂತ್ ಮತ್ತು ಅಶ್ವಿನಿ ಮೇಡಮ್ ಅವರು. ಎರಡನೇದಾಗಿ ಧ್ರುವಂತ್ ಅವರು ಮತ್ತು ಅಶ್ವಿನಿ ಮೇಡಮ್ ಹಿಡ್ಕೋತಾರೆ. ರಘು ಅವರು ಮತ್ತು ರಾಶಿ ಅವರು ಏಕಾಗ್ರತೆ ಹಾಳು ಮಾಡ್ತಾರೆ. ಬಿಗ್ ಬಾಸ್ ಹಿಡ್ಕೊಳ್ಳಿ, ಇಬ್ಬರು ಹಿಡ್ಕೋಬೇಕು. ಅದು ಮಾತ್ರ ಹಿಡ್ಕೋಬೇಕು. 3, 2, 1. ಹಾಯ್ ರಘು ಸರ್, ಹೇಗಿದ್ದೀರಾ? ಹಾಯ್ ರಾಶಿಕ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆರೋಗ್ಯ ವಿಚಾರಿಸ್ತಾವ್ರಲ್ಲಣ್ಣ, ಮೈಂಡ್ ಡೈವರ್ಟ್ ಮಾಡೋ ಅಂದ್ರೆ. ಆಟದ ಬರದಲ್ಲಿ ಯಾವುದು ವ್ಯಕ್ತಿತ್ವನ ಕೆಳಗೆ ಇಡಬಾರ್ದು. ಹಾಗಾಗಿ ನಾವು ಏನೂ ಕಾಮೆಂಟ್ರಿ ಪಾಸ್ ಮಾಡಲ್ಲ. ಆಲ್ ದಿ ಬೆಸ್ಟ್, ಚೆನ್ನಾಗಿ ಆಟ ಆಡಿ. ಮಾತಾಡೋಕ್ಕೆ ಬರಲ್ಲ, ಟಾಂಟ್ ಕೊಡೋಕ್ಕೆ ಬರಲ್ಲ ಅಂತಲ್ಲ, ಇನ್ನೂ ಚೆನ್ನಾಗೇ ಮಾತಾಡ್ತೀವಿ. ಬಟ್ ನಮ್ಮ ವ್ಯಕ್ತಿತ್ವ ಅದಲ್ಲ. ವಯಸ್ಸಿಗೂ ಎಕ್ಸ್ಪೀರಿಯನ್ಸ್ಗೂ ಎಲ್ಲದಕ್ಕೂ ಒಂದೊಂದು ಬೆಲೆ ಇರುತ್ತೆ. ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ವುಮೆನ್ ಕ್ಯಾಂಡಿಡೇಟ್ ಕಂಟೆಸ್ಟೆಂಟ್ ಆಫ್ ಬಿಗ್ ಬಾಸ್ ಸೀಸನ್ 12, ಆಲ್ ದ ಬೆಸ್ಟ್. ವೆಯ್ಟ್ ಲಿಫ್ಟಿಂಗಲ್ಲಿ ಸೂಪರ್ ಡೂಪರ್ ಆಗಿರುವಂಥ ರಘು ಸರ್, ನಿಮಗೂ ಆಲ್ ದ ಬೆಸ್ಟ್.
ಹಿಡ್ಕೊಳ್ಳಿ, ಚೆನ್ನಾಗಿ ಆಟ ಆಡಿ. ಅಣ್ಣ ಉಸ್ತುವಾರಿ ಮಾಡ್ತಾವ್ರಲ್ಲ ಅಣ್ಣ ಹೋಗಿ. ಚೆನ್ನಾಗಿದೆ motivation. ಅವ ಅಣ್ಣನಿಗೆ ಮೋಸ್ಟ್ಲಿ ಅಡುಗೆ ಗಿಡ್ಗೆದಾಗ ಟ್ರಿಗರ್ ಆಗ್ಬೋದು. ಅಡುಗೆ ವಿಷಯ ಏನಾರ ಹೇಳಿದ್ರೆ ಅಂತಿದ್ದೀರಾ? ಏನ್ ಅಡ್ಗೆ ಮಾಡೋಣ ರಾತ್ರಿ? ಇಬ್ರು ಸೇರ್ಕೊಂಡು ಒಂದೇ ಫ್ರೇಮ್ ಅಲ್ಲಿ ನಿಂತ್ಕೊಂಡು ಅಡ್ಗೆ ಮಾಡೋಣ. ನಮ್ಮ ಅಡ್ಗೆ ತಿಂತಾ ಇಲ್ವಲ್ಲ ಯಾರು? ನೀವೇ ತಿನ್ಬಾರ್ದು ಅಂತ ಹೇಳಿದ್ರಲ್ಲ. ನಾವು ಮಾತಾಡಿಲ್ಲ ಬಿಡಿ ಸರ್. ಮನುಷ್ಯನ್ಗೆ ಲವ್ಗಿಂತ ಜಾಸ್ತಿ ದೊಡ್ಡ ಡಿಸ್ಟ್ರಾಕ್ಷನ್ ಇಲ್ಲ. ಫೋರ್ ಸಮ್ ಲವ್. ಸಖತ್ತಾಗಿ ಡಾನ್ಸ್ ಮಾಡ್ತೀವಂತೆ, ಸಖತ್ತಾಗಿ ಜಗಳ ಆಡ್ತೀವಂತೆ, ಸಖತ್ತಾಗಿ ಒಂದೇ ಫ್ರೇಮಲ್ಲಿ ನಿಂತ್ಕೊಂಡು ಅಡುಗೆ ಮಾಡ್ತೀವಂತೆ. ಜನಕ್ಕೆ ಹೊರಗಡೆ ಹೋದ್ಮೇಲೆ ಅದನ್ನ ನೋಡೋ ಕ್ಯೂರಿಯಾಸಿಟಿ. ಹಾಗಾಗಿ ಇಬ್ರು ಚಾನಲ್ಗಳು ಹೋಗುವಾಗ ಎಲ್ಲ ಚಾನಲ್ ಫುಲ್ ಬುಕ್ಕಿಂಗ್ ಮಾಡ್ಕೊಬಿಟ್ಟಿರ್ತಾರೆ ನಮ್ಮನ್ನ. ಇನ್ ಒನ್ ಫ್ರೇಮ್ ಏನು ನಿನ್ನ ನನ್ನ ಅಂತ ಬಂದ್ಬಿಟ್ಟು ಇಟ್ಕೊಂಡು ಸೌಟ್ ಇಟ್ಕೊಂಡು ನಿಂತಾಗ ಜನಕ್ಕೆ ನೋಡಕ್ಕೆ ಏನ್ ಮಜಾ ಇರ್ಬೋದು. ಮಧ್ಯಾಹ್ನ 3:40. ಎಣ್ಣೆನ ಆ ಕಡೆ ಹೋಗಿ ತೆಗೀರಿ, ಅವ್ರ ಫ್ರೇಮ್ ನೋಡಬಾರ್ದು, ಕಾಣಿಸ್ಬಾರ್ದು. ಡಬ್ಬಗಳನ್ನ ಫಸ್ಟ್ ಎತ್ತಿ ಹೇಳ್ತೀನಿ, ಅಲ್ಲಿಂದ ಎತ್ಬಿಟ್ಟು ಇಲ್ಲೆಲ್ಲಾದ್ರೂ ಇಡೋಣ. ಬಟ್ಟೆಗಳೆಲ್ಲ ಅವ್ರದೇ ಇದ್ರಲ್ಲಿ ಇಡೋಣ. ನೀವು ಕೈ ಮುಗಿಯುವಾಗ ಹೋಗಿ ಎತ್ಕೊಂಡ್ ಬನ್ನಿ, ನಾನು ಇದು ಲೋಷನ್ ಹಾಕೊಂಡ್ಬರ್ತೀನಿ. ತಗೊಂಬನ್ನಿ ಲೋಷನ್, ಎಣ್ಣೆ, ಟಕ್ ಟಕ್, ನೋ ಟೈಮ್, ಬೇಗ. ಎಸ್ ಮ್ಯಾಮ್. ಎಸ್. ಇದರಲ್ಲಿ ಲೋಷನ್, ಎಣ್ಣೆ. ತೊಳಿ ಎಣ್ಣೆ ಇಲ್ಲಿ ತೊಳಿ ಎಣ್ಣೆ ಮಿಕ್ಸ್ ಮಾಡಿ. ರಘುವಣ್ಣ ನೀನೇ ಗೆಲ್ತಕೊಂಡ್ಬಿಡು ಸಿ, ನನಗೆ ಗೊತ್ತಾಗೋಯ್ತು. ಅವ್ರು ಆರಾಮಾಗಿ ಅವ್ರು ಎಲ್ಲಿಗೆ ಹೋಗೋರು ಹೇಳಿ ಬಕೆಟ್ ತಗೊಂಡು ಅವ್ರ ಬಟ್ಟನೆಲ್ಲ ಹಾಕೊಂಡು ವಾಶ್ ಮಾಡೋಕೆ ಹೋಗಿರೋದವ್ರು. ಎಣ್ಣೆ ತೆಗಿಬೇಕು. ನೀವು ಹೊರಗೆ ಹೋಗಿ ಅವ್ರನ್ನ ಡೈವರ್ಟ್ ಮಾಡಿ ಅದನ್ನೆಲ್ಲ ತೆಗಿತೀವಿ. ನೀವು ಇಲ್ಲಿ ಹೋಗಿ ಅವ್ರನ್ನ ಡೈವರ್ಟ್ ಮಾಡಿ ನೀರು ಸುರೀರಿ, ನಾ ಬರ್ತೀನಿ. ಹಾನಿ ಆಗಲ್ಲ ಸೋಪ್ ವಾಟ್ರು? ಕಣ್ಣಿಗೆ ಬಿದ್ದರೆ ಹಾನಿ ಆಗುತ್ತೆ. ಏನು ಬಟ್ಟೆ ಒಗಿಯಕ್ಕೆ ಹೋಗಿದ್ರ? ಇಲ್ಲ, ಏನೋ ತಂದ್ರು ಕಣ್ರಿ. ಆಯ್ತು 1:45 ಗಂಟೆ. ಅಣ್ಣ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟೆ ಬರೋದವ್ರು. ಟೈಮ್ ಹೋಗ್ತಾ ಇದೆಯಲ್ಲ. ಇಲ್ಲ ನನ್ಗೆ ಅರ್ಥ ಐತಿಲ್ಲ ನೀವೇನ್ ಮಾಡ್ತಾ ಇದ್ದೀರಾ ಅಂತ. ರಘು ಸರ್ ನೋಡಕ್ಕಾಗ್ತಿಲ್ಲ. ಓಪನ್ ಮಾಡಿ, ಓಪನ್. ಇಲ್ಲ ಹಾಕಿಲ್ಲ. ನೋಡಿ ಬಕೆಟ್ ಒಣಗಾಕ್ಬಿಟ್ಟು ಬಂದಿರೋದಣ್ಣ. 2 ಅವರ್ ಆಗೈತೆ ಆಲ್ರೆಡಿ. ನೋಡೋಣ 2 ಕಾಲ ಅವರ್ ಆಗಿರ್ಬೇಕು. ಏನಾರು ಉಸ್ತುವಾರಿ ಒಂದ್ಸರಿ ಚೆಕ್ ಮಾಡ್ಲಿ ಮ್ಯಾಮ್. ನೋಡ್ಲಿ, ಶಾಂಪೂ, ನಿವಿಯಾ ಕ್ರೀಮ್, ಎಣ್ಣೆ. Seriously doing it, but really sorry. ಸರ್ ಕಣ್ಣು ಮುಚ್ಕೊಳ್ಳಿ. ನೀರಿಗೆ ಗಿಡಕ್ಕೆ ನೀರು ಹಾಕ್ತಂಗೆ ಆಗ್ತಾವ್ರಲ್ಲ. ಈಗ ಇನ್ನೊಂದು 3:15 ಗಂಟೆ ಒಳ್ಳೆ ಆಗ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಅನ್ಸ್ತಾ ಉಂಟು. ಇದೆ ಗೇಮು, ಒಂದು ಟಾಪ್ 6ಗೆ ಈಗಲಾದ್ರೂ ಒಂದಾಗೋಣ ಅಂತ. ಈಗ ನೋಡಿ ಗಿಡಕ್ಕೆ ನೀರು ಹಾಕ್ತಾರೆ ನೋಡ್ರಿ. ಈಗ ಗಿಡ ಬೆಳೀತಾ ಇದೆ. ಈಗ ಗಿಡ ಬೆಳೆದ ಆಲ್ರೆಡಿ 6 ಅಡಿ ಬೆಳೆದದೆ ಗಿಡ. ಅದಕ್ಕೆ ಇನ್ನೊಂಚೂರು ಹಾಕಿ ರಘುವಣ್ಣನಿಗೆ ರಘುವಣ್ಣ ಹಿಂಗಂದ್ರೆ ಸ್ನಾನನೇ ಮಾಡ್ಕೊಬತ್ತಿರ್ಲಿಲ್ಲ ಅವನು ಬೆಳಿಗ್ಗೆ. ಹಾಗಲ್ಲ, ಅವರು ನೀರು ಕುಡಿಯುವಾಗ ಅಷ್ಟೇ ನೀರು ನೀರು ಹಾಕಿ ಅದನ್ನ ಹಾಕ್ಬೇಕಿತ್ತು. ಅಣ್ಣ ಗೇಮ್ ತರ ಆಡ್ರಣ, ಎರಿಚ್ರಣ. ಟಾಪ್ 6 ನೀವು ಇಟ್ಟಿದ್ದೀರಲ್ವಾ, ಎಂತ ಇದೆ ಸೀರಿಯಸ್ನೆಸ್ ಇಲ್ಲ. ಹೌದು, ಇದೇನಿಲ್ಲ, ವೇಸ್ಟ್, ಫುಲ್ ವೇಸ್ಟ್. ಈ ತರ ಒಂದು ಚಿಕ್ಕ ಗೇಮ್ ಆಡಕ್ ಬಿಡೋದೇ ಇಲ್ಲ. ಅದಕ್ಕೆ ಟಾಸ್ಕ್ ಅರ್ಥ ಆಗಲ್ಲ ಅಂತ ಇರೋದು ನಾವು. ಅವರು ಪಾಪ ಬೆಳಿಗಿಂದ 2 ಸ್ಟ್ಯಾಂಪು ಇಷ್ಟು ಅರೇಂಜ್ಮೆಂಟ್ ಮಾಡಿ ಎಂತ ಪ್ರಯೋಜನನೇ ಇಲ್ಲ ಪಾಪ. ಏನಾರ ಮಾತಾಡು, ಚೆಚ್ಚು ಮಾತಾಡು. ರಘುವಣ್ಣ ಎಣ್ಣೆ ಹಾಕ್ತಾರೆ ನೀನ್ ಅಲ್ಲೆಲ್ಲ. ಇದು ನಾಮಿನೇಷನ್ ಅಲ್ಲಿ ಹೇಳ್ತಿದ್ರೆ ರಘುವಣ್ಣ ಅಡಿಗೆಗೆ ಎಣ್ಣೆ ಹಾಕ್ತಾರೆ. ಅವ್ರು ಬಂದು ನಿಮ್ಮನ್ನ ಟ್ರಿಗರ್ ಮಾಡಿದ್ರೆ ಅವ್ರು ಕೆಟ್ಟೋರ್ ಅಂತ ಆಗಲ್ಲ. ಒಂದು ವಾರ ಮಾಡಿ ಬಂದಿದ್ದಾರೆ. ಇವಾಗ ಲಾಸ್ಟ್ ಅಲ್ಲಿ ಮಾಡುವುದಿಲ್ಲ ಅಂದ್ರೆ ಎಂತ ಪುಟ್ರೆ. ಆಮೇಲೆ ಇದು ರಘುವಣ್ಣ ಅದೇನೋ ಸೇವಿಂಗ್ ಮಾಡ್ಬಿಟ್ಟು ಕೂದಲೆಲ್ಲ ಅಲ್ಲೇ ಬೀಳಿಸಿರ್ತಾರೆ. ಯಾರ್ ಟೀಮ್ ಗೆಲ್ಬೇಕು? ಅವರು ಟೀಮ್. ಟ್ರಿಗರ್ ಮಾಡಿ ಯಾಕೆ ಅವ್ರನ್ನ ಇದ್ ಮಾಡ್ಬೇಕು ಬಿಡು. ಅಲ್ಲ, ಅವರಿಗೆ ಮಾತಾಡ್ಲಿಕ್ಕೆ ಎಂತ ಉಂಟು, ಮಾತಾಡ್ಬೇಕು. ಆ ವ್ಯಕ್ತಿತ್ವ ಮುಂಚೆ ಎಂತ ಮಾತಾಡ್ತಾರೆ. ಮಧ್ಯಾಹ್ನ 3:55. ಏನಣ್ಣ ಅಡುಗೆ ಮಾಡೋದು ರಘುವಣ್ಣ? ಉಪ್ಪು ಜಾಸ್ತಿ ಆಗ್ತಿಲ್ಲ, ಖಾರ ಜಾಸ್ತಿ ಆಗ್ತಿಲ್ಲ ಅಂದ್ರೆ ಸಾಕು. ಇವ್ರ ಬಾಯಿಂದ ಕೇಳಿದ್ರೆ ಅವ್ರು ಬಿಟ್ಬಿಡ್ತಾರೆ.
ಏನಿಲ್ಲ, ರಘುವಣ್ಣನ ಗಂಡ ಮೃಗ ಅಂದ್ಬಿಟ್ರೆ ಬಿಟ್ಬಿಡ್ತಾರ ಅವ್ರು. ಅವಳು ಆರಾಡಿ ಅನಾಕೊಂಡ ಅಂದ್ರೂ ಸಾಕು, ಅದನ್ನೂ ಹೇಳ್ತೇ ಇಲ್ಲ, ನಾನೇ ಹೇಳ್ಕೊಡ್ತಾವನಿ. ತಿರ್ಗಾ ಒಳಗೆ ಹೋಗಿ ಸೋಪು ನೀರು ಕಲಸ್ಕೊ ಬರೋದು 3/4 ಗಂಟೆ, ತಂದಿ ಲಿಕ್ಕಿ ಸ್ವಿಮ್ಮಿಂಗ್ ಪೂಲ್ ಬರೋದು 2 ಗಂಟೆ. ಚಿತ್ರಾನ್ನ ತಕೊಂಡ್ ಬನ್ನಿ ಹೋಗಿ. ನಿಮ್ ಬಿಟ್ರೆ ನಾನು ಟೈಮ್ ಬರೀತೀನಿ. ಇಲ್ಲ ಇನ್ನ ಬಿಟ್ಟಿಲ್ವಲ್ಲ. ಹಿಂದೆ ಹೋಗು. ಅಲ್ಲಿ ಇಟ್ಕೊಳ್ಳಿ. ಬಿಡು ಬಿಡು ನೀನು. ಇಟ್ಕೋದನ್ನು. ಓಕೆ, ಯಾಕಂದ್ರೆ ಫೋರ್ಸ್ ಅಲ್ಲಿ ಇರ್ತಾರೆ, ಅದಾಗಲ್ಲ. ಸ್ಟಾಪ್ ಮಾಡ್ದಾ? ಅದೇ ಎಂತ ನೋವಾಗುತ್ತೆ ಅನ್ಸುತ್ತೆ. ನೋಡ್ಕೊಂಡ್ಯಾ? ಎಷ್ಟು 29, ಇನ್ನೂ 1.5 ಅವರು. ಕಮ್ ಆನ್, ವಿ ಹ್ಯಾವ್ ಟು ಡೂ ಇಟ್ ಬ್ರೋ. ಆಟ ವಿ ಅಲ್ಲ, ಐ ಡಿಪೆಂಡ್ ಆಗಬೇಡಿ ನೀವು ಇಲ್ಲಿ. ಅಂದ್ರೆ ನೀವು ಡಿಪೆಂಡ್ ಅಲ್ಲ ಅಂತ ನನಗೆ ಗೊತ್ತುಂಟು, ನಿಮ್ಗೆ ಯಾರು ಬೇಡ. ಸಂಜೆ 4:05. ಬಣ್ಣ ಬಣ್ಣ ಅಲ್ಲ, ರಘು ಅಣ್ಣ. ರಘು ಅಣ್ಣ, ಅಲ್ಲೇ ರಘು ಅಣ್ಣ. ಹೌದು, ಹಿಂದೆ ಆಗ್ತಾವ್ರೆ. ಹಿಂದೆ ಸ್ವಲ್ಪ ಚಾವಾಗಿರ್ಲಿಲ್ಲ, ಬರೀ ಮುಂದೆ ಆಗ್ತಿದ್ರಲ್ಲ. ಗಾಡಿ ಹಿಂದೆ ಡ್ರೈ ಆಗಿತ್ತು, ಅದಕ್ಕೆ ಸ್ವಲ್ಪ ವೇಟ್ ಮಾಡ್ತಾವ್ರೆ. ಆಲ್ ದ ಬೆಸ್ಟ್ ರಘು ಅಣ್ಣ. ಏನ್ ತೊಳಿತಾ ಇದೀರಿ ಹೇಳಿ ಫಸ್ಟ್. ಎಲ್ಲವನ್ನ ಒಂದು ಹಸು ಇರುತ್ತೆ ಅಲ್ವಾ, ಹಸುಗೆ ಒಂದು ಓನರ್ ನೀರು ಮಾಡಿಸ್ತಾರಲ್ಲ, ನೀವು ಹಾಗೇನೆ ಮಾಡ್ತಾ ಇದ್ದೀರಾ. ರಘುವಣ್ಣನ ಇಂಡೈರೆಕ್ಟ್ ಆಗಿ ದನ ಅಂತ ಹೇಳ್ತಾ ಇದೆಯಾ? ಹಿಂದೆಯಿಂದ ಹೀಗೆ ನಾವು ನೀರ್ ಹಾಕ್ತೀವಿ. ಹೌದು, ಮುಂಚೆಯಿಂದ ನೀರ್ ಹಾಕ್ತೀವಿ, ನಾನು ಹಾಕ್ತೀನಿ. ಸಗಣಿ ಎಲ್ಲ ಮೆತ್ಕೊಬಿಟ್ಟಿರ್ತದಲ್ಲ ಹಸುಗೆ. ಈ ಮೂಮೆಂಟ್ ಮಾಡ್ತಾ ಇದೆಯಲ್ಲಣ್ಣ. ಸಾರಿ, ಮುಂದೆ ನೋಡ್ಬೇಕು ಸರ್. ಧ್ರುವಣ್ಣ, ನೀನ್ ಅಷ್ಟೊಂದು ಒಳ್ಳೆಯವನಲ್ಲ ಕಣ. ಹೋಗೋಣ, ಇಬ್ರು ಹೋಗಿ ಹಾಕ್ರಣ, ಮಾತಾಡ್ರಣ. ಯಾಕಣ ಹಿಂಗ ಆಡ್ತಿದ್ಯಾ? ಎಲ್ಲಿ ಏನ್ ಮಾಡ್ಬೇಕು ನನಗೆ ಗೊತ್ತು. ಹೋಗಿ ಏನಾರ ಡೈವರ್ಟ್ ಮಾಡು. ಇನ್ನೂ 1.5 ಗಂಟೆ ಟೈಮ್ ಅದ ನಿನ್ಗೆ. ಲಾಟ್ ಆಫ್ ಟೈಮ್ಸ್. Sometimes doing nothing is the biggest strategy. ಏನಪ್ಪ, ನೀನೇ ಸಮಾಧಾನ ಮಾಡ್ಕೋಬೇಕು. ಬಾಲ್ದಿ ಎತ್ತೊಳ್ಳಿಕ್ಕೆ ಎಂತ ಇದೆ ಬೇಡವಾ? 2 ಬಾಲ್ದಿ ಎತ್ಕೊಂಡ್ ಬರ್ಲೆ ಅವ್ರಿಗೆ ಆಗುತ್ತಾ? ಶಕ್ತಿ ಬೇಡವಾ ಅಂತ? ಹಂಗಾರೆ ನಿಮ್ಮ ಅಣ್ಣಂಗೆ ಶಕ್ತಿ ಇಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೀಯ. ಅದೇ ಕೂಡ ತಕೊಂಡ್ ಬರ್ಲಿಕ್ಕೆ ಶಕ್ತಿ ಬೇಕು. ನಿಮ್ಮ ಅಣ್ಣಂಗೆ ಶಕ್ತಿ ಇಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೀಯ. ಮಾತಲ್ಲಿ ಟ್ರಿಗರ್ ಮಾಡ್ಲಿಕ್ಕೆ ಮಾತು ಬೇಕು. ಸೊ 2 ಇಲ್ಲ ಅಲ್ವಾ? ಹಂಗಾರೆ ನಿಮ್ಮ ಅಣ್ಣ ಹೇಗೆ ಇವತ್ತೆ ಮಾಡ್ತಾರೆ ಈ ಟಾಸ್ಕ್? ಹಂಗಾರೆ ನಿಮ್ಮ ಅಣ್ಣ ಈ ಗೇಮ್ ಆಡೋಕೆ ಆ ಲಾಯಕ್ಕಿಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದೆ ನೀನು, ಸರಿಯಾ? ಇಷ್ಟು ಸತ್ಯ ಹೇಳ್ಬಾರ್ದು ಗಿಲ್ಲಿ ಅವರೇ. ಏನೇನು ಹೇಳ್ಬೇಕು, ನನ್ನ ಮೂಲಕ ಎಲ್ಲ ಹೇಳಿಸ್ಬಿಟ್ಟೆ ನೀನು. ನೀನು ಮಾತ್ರ ದೇವ್ರಂಗೆ ಕೂತ್ಬಿಟ್ಟೆ. ಸಂಜೆ 4:10. ಅವ ಅಣ್ಣ ಬಟ್ಟೆ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊ ಕೂತವ್ರಕನೆ. ಅಲ್ಲಿ ನೋಡೆ, ಅಲ್ಲಿ ನೋಡು. ನೀನು ಯಾಕೆ ಅವಣ್ಣ ಕಾಸ್ಟ್ಯೂಮ್ ಚೇಂಜ್ ಮಾಡೋದು? ನೋಡಿ ಇತ್ತಾಗ ಬಂಬುದವಿ ಸುಮ್ಮನಂದಕ್ಕನ. ಅಲ್ಲಿ ನೋಡಿ ಜರ್ಕಿನ್ ಜಾಕೆಟ್ ಹಾಕಬತ್ತವ್ರು ನೋಡಲ್ಲಿ. ಇದು ಟೀಮ್ ವರ್ಕ್ ಅಲ್ಲ. ಟೀಮ್ ವರ್ಕ್ ನನಗೆ ಗೊತ್ತಾಗೋಯ್ತು ಕಣೆ, ನನಗೆ ಗೊತ್ತಾಗೋಯ್ತು. ನೀವು ಬೋರಿಂಗು, ನಿಮ್ಮ ಆಟನೂ ಬೋರಿಂಗು, ನಿಮ್ಮ ಮಾತು ಬೋರಿಂಗು. ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ಇರೋದೇ ಬೋರಿಂಗು. ಹೋಗ್ಬಿಟ್ಟು ಹೇಳ್ತೀನಿ, ಆಟ ಆಡೋಕ್ಕಾಗಿಲ್ಲ ಅಂದರೆ. ರಘುವನ್ನು ಡೈವರ್ಟ್ ಮಾಡೋಕ್ಕೆ ಎಂತೆಂತ ಮಾತಾಡಬೇಕು. ಏನಣ್ಣ ನೀನು ಬಿಗ್ ಬಾಸ್ಗೆ ಬಂದು ಸಮಾಜಕ್ಕೆ ಏನಾರ ಮೆಸೇಜ್ ಕೊಡು ಅಂದರೆ ಎಲ್ರಿಗೂ ಎಡ್ ಮಸಾಜ್ ಮಾಡ್ಕೊ ಕೂತಿದ್ದೆ ನೀನು ಅಂದ್ರೆ ಮುಗೀತು. ರಘುವನ್ನ ಡೈವರ್ಟ್ ಆಗ್ಬಿಡ್ತಾರೆ. ಅಷ್ಟು ಮಾಡೋಕ್ಕಾಯ್ತಿಲ್ಲ ಇವ್ರ ಕೈಲಿ. ಇದೇನು ಗೊತ್ತಾ, ಇದು ಈ ತುಪ್ಪ ಬಿಡ್ತಾರೆ ಗೊತ್ತಾ ಮದುವೆ ಮನೇಲಿ ಊಟಕ್ಕೆ? ತುಪ್ಪ ಬಿಡ್ತಾ ಇರೋದು. ಕಣ್ಣು ಕಣ್ಣು ಕಣ್ಣು. ಯಾಕೆ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಸುಮ್ಮನೆ ಇರು ಅಂದ್ರೆ ಅವಳಿಗೆ ಟಾರ್ಚರ್ ಕೊಡೋದು. ಸುಮ್ಮನೆ ಇರು, ಇಲ್ಲಿ ಏನ್ ಬೇಕಾದ್ರೂ ಮಾತಾಡಕ. ಧನ್ವಣ್ಣ, ನೀನ್ ಟೈಮ್ ನೋಡ್ಕೋ, ಉಸ್ತುವಾರಿ ನೀನ್ ಮಾಡು, ಬೇರೆಯವ್ರ ಮಾತು ಕೇಳ್ಬೇಡ. ಅಲ್ಲ, ಅವ್ರು ಕಾಮೆಂಟ್ರಿ ಕೊಡ್ಬೋದು, ಬಂದು ಕೂತ್ಕೋಬಹುದು. ಇಲ್ಲಿ ಬಂದು ನಿಂತ್ಕ ಕೊಡಂಗಿಲ್ಲ, ಅದನ್ನೇ ಹೇಳಿರೋದು ಬಿಗ್ ಬಾಸ್. ಎದ್ದಲ್ಲಿ ಬರಂಗಿಲ್ಲ, ಕೂತ್ಕೊಂಡ್ ಕೊಡ್ಬೇಕಂತ. ರಕ್ಷಿತಾ ಕೂತ್ಕೋ. ರಕ್ಷಿತಾ ಅಣ್ಣ ಸ್ವಲ್ಪನೇ ಆಗಿದೆ, ಕೂತ್ಕೋ, ಕೇಳು. ಬಿಡಬೇಡಿ. ಕೂತ್ಕೊಳ್ಳೆ. ಬಂದ್ರು ಇವ್ರು ಬರೋದು 2 ಸತಿ. ಅಮಾಸೆಗೆ ಒಂದ್ಸತಿ, ಒಂದ್ಸತಿ, 2 ಸಲ ತಿಂಗಳಲ್ಲಿ 2 ಸಲ ಬರೋದು ಇವರು. ನಿಮಗೆ ತುಂಬಾ ಇಷ್ಟ ಅಲ್ವಾ ಸರ್ ಇದು? ಓ, ಇಲ್ಲೇ ಕಾಲ್ಗೀಗ ಕಾಲ್ ತೊಳಿತಾ ಇರೋದು, ಕಾಲ್ ತೊಳೆದು ಪೂಜೆ ಮಾಡ್ತಾ ಇರೋದು. ಇದು ಕ್ಲೈಮೇಟ್ ಚಂದ ಉಂಟು. ಸ್ವಾಮಿಗಳಿಗೆ ಕಾಲ್ ತೊಳೆದು ಪೂಜೆ ಮಾಡ್ತಾವ್ರೆ. ಓಕೆ ಓಕೆ ಓಕೆ. ಆದ್ರೂ ರಘುವಣ ಎಷ್ಟು ಲಕ್ಕಿ ಫೆಲೋ ನೋಡ್ರಿ. ಹಾಲಭಿಷೇಕ, ಕಾಲ್ ತೊಳೆದು ಪೂಜೆ, ಸ್ನಾನ. ಅದೇ ರಘುವನ್ನಲ್ಲ, ಹಸು. ಹಸು. ಸಂಜೆ 4:40. ಧ್ರುವಣ್ಣ ಪಾಪ ಗೇಮ್ಗೂ ಅವನಿಗೂ ಸಂಬಂಧವೇ ಇಲ್ಲ. ಬಿಟ್ರೆ ಈಗಲೇ ಹೊಂಟೋಗ್ಬಿಡ್ತೀನಿ ಮನೆಗೆ ಅನ್ನೋ ರೇಂಜಲ್ಲಿ ಕೂತವನು. ಹೌದಲ್ವಾ? ಗೇಮ್ ಮಾಡಿದ್ರೆ ಗೇಮ್ ಬಿಟ್ರೆ ಇನ್ನೇನು ಆಡೋಕೆ ಬರ್ತದೆ. ಏನು ಆಡ್ತಾ ಇದ್ದಾರ್ರಿ ಗೇಮ್ ಇವರು?
ಈ ಕಡೆಯಿಂದ ಆಯ್ತಲ್ಲ ರಘುವಣ, ನಿಂತ್ಕೊಬಿಡು. ಈ ಕಡೆಯಿಂದ ಆಯ್ತಲ್ಲ, ಮೀಟ್ರ್ ಇಲ್ಲ ಈ ಕಡೆಯಿಂದ. ಆಗತ್ತೆ ಇನ್ನು ಎನರ್ಜಿ ಸೇವ್ ಮಾಡ್ತಾ ಇದ್ದಾರೆ. ಕಮಾನ್ ರಘು ಸರ್, ಕಮಾನ್. ಧ್ರುವಣ ಏನ್ ಆಡ್ತಿದ್ದಾನೆ, ಏನ್ ಆಡ್ಬೇಕು ಅನ್ಕೊಂಡಿದ್ದಾನೆ, ಏಂತಕ್ ಬಂದಿದ್ದಾನೆ, ಪರ್ಪಸ್ ಏನು ಒಂದು ಅಂತಾನೆ ಗೊತ್ತಾಯ್ತು. ಸುಮ್ನೆ ನಿಮ್ಗೆ ಆಚೆ ಹಾಕಿದಾರಲ್ವಾ ನೀವು? 4 ಅವರ್ ಅಡ್ಗೆ ಮಾಡ್ತಿರಲ್ಲ ಸರ್. ನನ್ನ ನಾಚಾಗ ಹಾಕಿದ್ದೀರಲ್ಲ, 2 ಅವರ್ ನಿಂತ್ಕೊಳಕ್ ಆಗಲ್ವಾ ನನಗೆ? ಅವ್ರು ಟಾಸ್ಕ್ ಆಡ್ದಾರನ್ನ ತಂದಿಲ್ಲ ಹಾಕಿದ್ದೀರಲ್ಲ. ಧ್ರುವಣ ಈ ಗೇಮ್ ನೇ ಆಡ್ತಾ ಇಲ್ಲ, ಸ್ವಲ್ಪ ನೋಟ್ ಮಾಡಿ. ಬಿಗ್ ಬಾಸ್ ಪ್ಲೀಸ್. ಅವರು ಈಗೇನೆ ಸುಮ್ನೆ ಕುತ್ಕೊಳ್ಬೇಕಿತ್ತು. ಎಷ್ಟು ಅಂದ್ರೆ ಬೇಡ 70 ಮಿನಿಟ್ಸ್. ಸೂಪರ್ ರಘು ಸರ್. ನೋಡಷ್ಟು ಈಸಿ ಅಲ್ಲ ಅದು. ಸೂಪರ್. ಸ್ವಲ್ಪ ಮಲ್ಗಿ ಹಳ್ಳಿ ಅದು. ಬಿಗ್ ಬಾಸ್ ಮೊದಲನೇ ರೌಂಡಲ್ಲಿ ರಾಶಿಕಾ ಅವರು 29 ನಿಮಿಷ 51 ಸೆಕೆಂಡ್ ತೊಗೊಂಡಿದ್ದಾರೆ. ರಘು ಅವರು 70 ನಿಮಿಷ 10 ಸೆಕೆಂಡ್ ತೊಗೊಂಡು ಅವ್ರ ಕಂಬನ ಬಿಟ್ಟಿದ್ದಾರೆ. ಇನ್ನೊಂದು 10 ನಿಮಿಷ ಹಿಡ್ಕೋಬೇಕಾಯ್ತು ಇವಳು. ಸಂಜೆ 4:50. ಇನ್ನೊಂದು 15 ನಿಮಿಷ ಹಿಡ್ಕೋಬೇಕಾಗಿತ್ತು. ಏನ್ ಗೊತ್ತಾ, ಬ್ಯಾಕ್ ಪೇನು, ಕಾಲು ನೋವು ಇದೆಲ್ಲ ಬರುತ್ತೆ, ಇದು ಬರುತ್ತೆ, ಇಲ್ಲೂ ನೋವಾಗಿ ಸ್ಟಾರ್ಟ್ ಆಗುತ್ತೆ, ಬ್ಯಾಕ್ ಪೇನ್ ಬರುತ್ತೆ, ಕಾಲು ನೋವು ಬರುತ್ತೆ. ಗಿಲ್ಲಿ ಕೊಡಬೇಕಾಗಿತ್ತು. ಆಗ್ತಿಲ್ಲ. ಏನು ಹಿಡ್ಕೋಕೆ ಆಗಲ್ಲ ಧನುಷ್, ಟ್ರೈ ಮಾಡ್ತೀನಿ. ನೀವು ಹಿಡ್ಕೊಂತಿದ್ದೇನು? ನಾನು ಏನಿಲ್ಲ, ನಮ್ಮಮ್ಮ ಅಂದ್ರೆ ಒಂದು 5 ನಿಮಿಷ ಎಕ್ಸ್ಟ್ರಾ ಹಿಡ್ಕೊಂತ ಇದ್ದೆ ನಾನು ಅಷ್ಟೇ. ಹೆಂಗೆ ಅದು ಹಿಂದೂ ಕೆಳಿತಾ ಇರ್ತದ, ಅದು ಕಾಲೆಲ್ಲ ಹಿಡ್ಕೊಂಡ್ಬಿಡುತ್ತೆ. ಅದು ಹಿಂದೂ ಕೆಳಿತಾ ಇರ್ತದ ಅಣ್ಣ. ಅದು ಸಕ್ಕತ್ತಿದೆಯಾ ರೆಸಿಸ್ಟೆನ್ಸು, ಇವರು ಮಾಡೋಕ್ಕಾಗಲ್ಲ. ಅವನು ಸ್ವಲ್ಪ ಮಾಡೋದು ಮಾಡ್ಬಿಡ್ತಾನೆ ಅಲ್ಲ, ಆಗಲ್ಲ. ಹೆಂಗೆ ಹೇಳ್ತೀಯ? ಅಲ್ಲಿ ಏನು ಗೊತ್ತಣ್ಣ, ಮಾತು ಮತ್ತು ಇದು ಹೊಡಿದು ಅದೆಲ್ಲ ಎರಡೂ ಇಂಪಾರ್ಟೆಂಟು. ಸಂಜೆ 5:30. ಜುಜು ಡಚಾಕ್ ಮೇಲೆ ಡಚಾಕ್. ಓ ಸ್ವಲ್ಪ 3, 2, 1. ಒಳ್ಳೆಯವರಂತೂ ಆಗಲ್ಲ. ಒಳ್ಳೆಯವರಾಗಿ ತೋರ್ಸ್ಕೊಳ್ಳೋ ಇಂಟೆನ್ಷನ್ ನಮ್ಗಿಲ್ಲ. ಸೀಸನ್ ಪೂರ್ತಿ ಬಾಯಲ್ಲಿ ಎಲ್ಲಾ ತರ ಮಾತಾಡಿ ಸಡನ್ ಆಗಿ 1 ಟಾಸ್ಕ್ ಅಲ್ಲಿ ನಾನು ನಿಮ್ ತಂಟೆಗೆ ಬರಲ್ಲ, ನಾನು ಒಳ್ಳೋಳಾಗ್ತೀನಿ, ನೀವು ಆಡಿ, ನಾವು ಸಪೋರ್ಟ್ ಮಾಡ್ತೀವಿ, ಚಾನ್ಸೇ ಇಲ್ಲ. ಆ್ಯಂಡ್ ಅಶ್ವಿನಿ, ನಿಮ್ಮನ್ನು ಅಶ್ವಿನಿ ಅಂತಾನೆ ಕರಿತೀನಿ, ಯಾಕಂದ್ರೆ ಇಷ್ಟು ವಾರಗಳು ಅಶ್ವಿನಿ ಮ್ಯಾಮ್ ಅಂತ ರೆಸ್ಪೆಕ್ಟ್ ಕೊಟ್ಟಿದ್ದೆ ಆಯಿತು. ನೀವು ಹೆಂಗೆ ಅಂದರೆ ನಿಮಗೆಲ್ಲರೂ ರೆಸ್ಪೆಕ್ಟ್ ಕೊಡಬೇಕು, ಬಟ್ ನೀವು ಯಾರಿಗೂ ರೆಸ್ಪೆಕ್ಟ್ ಕೊಡಲ್ಲ. ನಿಮಗೆ ಹೋಗು ಬಾ ಅಂತ ಅಂದಿದ ತಕ್ಷಣ ನಿಮಗೆ ಟ್ರಿಗರ್ ಆಗ್ಬಿಡುತ್ತೆ, ಕೋಪ ಬರುತ್ತೆ, ನೀನು ಹೋಗು ಅನ್ಬೇಡ, ಬಾ ಅನ್ಬೇಡ ಅಂತ ಹೇಳ್ತೀರಾ. ಬಟ್ ಬೇರೆಯವ್ರಿಗೆ ನೀವು ಏನು ಬೇಕಾದ್ರೂ ಅನ್ಬೋದು. ಇವಾಗ ಅದಕ್ಕೆ ನೀವು ಇಷ್ಟು ದೊಡ್ಡ ಕಾಮಿಡಿ ಪೀಸ್ ಆಗಿ ಆಚೆ ಕಡೆ ಪ್ರೊಜೆಕ್ಟ್ ಆಗ್ಬಿಟ್ಟಿರೋದು. ವೀಕೆಂಡಲ್ಲೂ ಸುದೀಪ್ ಸರ್ ಹೇಳ್ತಾರೆ, ಇವಾಗ ಇದೆಲ್ಲ ನಾವು ಕೇರೆ ಮಾಡಲ್ಲ ಅಂತಾನೆ ಹೇಳ್ತಾರೆ ಅವರು. ಅಷ್ಟು ಕೆಟ್ಟದಾಗ ಆಚೆ ಕಡೆ ಪೋಟ್ರೆ ಆಗ್ಬಿಟ್ಟಿದ್ದೀರಾ ನೀವು. ಕೆಡ್ದಾಗ ಅನ್ನೋದಕ್ಕಿಂತ ಅಶ್ವಿನಿ ಅಂದಿದ ತಕ್ಷಣ ಎಲ್ಲರೂ ನಗಡ ಥರ ಮಾಡ್ಕೊಬಿಟ್ಟಿದ್ದೀರಾ. ಏನಂತಾರೆ, ನಿಮ್ಮ ಕಾಲಿಗೆ ನೀವೇ ಚಪ್ಪಡಿಗಳು ಹಾಕೋತೀವಿ ಅನ್ನಲ್ವಾ, ಆ ಥರ ಮಾಡ್ಕೊಬಿಟ್ಟಿದ್ದೀರಾ. ಧ್ರುವಂತ್ ಬಗ್ಗೆ ನೀವು ಮಾತಾಡ್ಕೊಳ್ಳಿ, ನಾನು ಧ್ರುವಂತ್ ಅವ್ರ ಜೊತೆ ತುಂಬಾ ಯಾವುದು ನನ್ನ ಪ್ರೊಫೆಷನ್ ಬಗ್ಗೆ ಆಗ್ಲಿ, ಅದೇ ಅವ್ರ ಕೆಲಸ ಅಲ್ವಾ. ಅವ್ರಿಗೆ ಇನ್ನೇನ್ ಗೊತ್ತು, ಅಷ್ಟು ದಿನ ತುಂಬಾ ಚೆನ್ನಾಗಿರ್ತಾರೆ. ಅಯ್ಯೋ ನಾನು ನಿಂಗೆ ಸಿಸ್ಟರ್ಲಿ ಫೀಲಿಂಗ್ ಕೊಟ್ಟಿದ್ದೀನಿ, ನಾನು ಹಿಂಗ್ ಮಾಡಿದ್ದೆ ಹಾಗ್ ಮಾಡಿದ್ದೆ ಅಂತ ಹೇಳೋದೇ ಆಗೋಯ್ತು. ಅದೇ ಜಗಳ ಆಯ್ತು ಅಂದಿದ ತಕ್ಷಣನೇ, ಇಲ್ಲ ನಾನೇನೋ ನಾಮಿನೇಟ್ ಮಾಡಿದೆ, ಇನ್ನೊಂದೇನೋ ಮಾಡಿದೆ ಅಂದಿದ ತಕ್ಷಣನೇ ಸಾಕು, ಇಲ್ದಿರೋದನ್ನೆಲ್ಲ ಕತೆಗಳನ್ನ ಸೃಷ್ಟಿ ಮಾಡಿ ಅದಕ್ಕೆ ಎಕ್ಸ್ಟ್ರಾ ಮಸಾಲ ಹಾಕಿ ಇರೋದನ್ನ ಒಂದೂ ಹೇಳಲ್ಲ ಇವತ್ತು ತನಕ. ಅವರು ಇಲ್ದಿರೋದನ್ನೇ ಎಕ್ಸ್ಟ್ರಾ ಮಸಾಲ ಹಾಕ್ಬಿಟ್ಟು ಇನ್ನೊಂದು ಸ್ಟೋರಿನೇ ಕ್ರಿಯೇಟ್ ಮಾಡ್ಬಿಡ್ತಾರೆ. ಅಯ್ಯೋ ರಾಶಿ ನೀನು ಹಂಗೆ, ರಾಶಿ ನೀನು ಇಷ್ಟು ಚೆನ್ನಾಗಿದ್ಯಾ ಅಂತ ಹೇಳ್ತಾರೆ. ಅಲ್ಲಿ ಹೋಗ್ಬಿಟ್ಟು ಇವಳು ಮಿಸ್ ಯೂನಿವರ್ಸ್ ಅನ್ಕೋಬಿಟ್ಟಿದ್ದಾಳೆ ಅಂತ ಬೇರೆ ಡೈಲಾಗ್ ಹೊಡಿತಾರೆ. ನಾನು ಏನು ಅಚೀವ್ಮೆಂಟ್ ಮಾಡಿದ್ದೀನಿ, ನನ್ನ ಎಜುಕೇಶನ್ ಬಗ್ಗೆ ಒಂದು ಕ್ವಶನ್ ಮಾರ್ಕ್ ಥರ ಹಾಕ್ಬಿಟ್ರು. ನಾನು ಹೇಳೋದೆಲ್ಲ ಸುಳ್ಳು, ನಾನು ಮಾತಾಡೋದೆಲ್ಲ ಸುಳ್ಳು, ಇನ್ಫಾರ್ಮೇಶನ್ ಗೊತ್ತಿಲ್ಲ. ಆಮೇಲೆ ಯಾವುದೋ PUC ಮಾಡಿರೋ ಯೂನಿವರ್ಸಿಟಿ ಸರ್ಟಿಫಿಕೇಟ್ ಬಗ್ಗೆ ಮಾತಾಡ್ತಾವ್ರೆ, ಒಂದು 4 ಸರ್ಟಿಫಿಕೇಟ್ಗೆ. ಸಂಜೆ 5:35. ತಲೆ ಎತ್ತಬೇಕು. ತಲೆ ಬಗ್ಸಂಗಿಲ್ಲ. ಅಲ್ಲ ಬ್ರೋ, ತಲೆ ಬಗ್ಸಂಗಿಲ್ಲ.
ಮುಂದೆ ನೋಡ್ಬೇಕು ಅಂತ ಹೇಳಿದಾರೆ. ಅಲ್ಲ ನೀವು ಮಾಡ್ಬೋದಿತ್ತು ಅದನ್ನ, ನೀವು ಮಾಡದೇ ಇದ್ದು ನಿಮ್ ತಪ್ಪು. ಅಣ್ಣ ಜಗ್ಗು ಆ ತರ ನೀರ್ ಹಾಕ್ಬೋದು, ನಿಮ್ಗೆ ಹಾಕ್ಬೋದಿತ್ತು ಅದು. ಅಲ್ಲ ರಘು ಸರ್ ಹಂಗೆ ಇದ್ರು, ಅಶ್ವಿನಿ ಮೇಡಮ್ ಹಾಕ್ಬೇಕಂದ್ರೆ ಬ್ರೋ ಹಂಗೆ ಇರ್ಬೇಕು, ಮುಂದೆ ನೋಡ್ಬೇಕು. ಡಚ್ಚಾಕ್ ಮೇಲ್ ಡಚ್ಚಾಕ್ ಎಲ್ಲ ಚಿತ್ತಲ್ ಪತ್ತಾಲ್ ಎಟ್ಟು ಕಡು ತಲೆ ಎತ್ತಾ ಇಲ್ಲ ಅದು, ನಾನು ಮುಂದೆ ನೋಡ್ಬೇಕು. ತಲೆ ಎತ್ತಿ ತೋರಿಸ್ತಾ ಇದ್ದೆ ನಾನು. ಆಡುವ ಸದಸ್ಯರು ತಮ್ಮ ಬಟ್ಟೆ, ಕೈ ಅಥವಾ ಬೇರೆ ವಸ್ತುಗಳನ್ನು ಉಪಯೋಗಿಸಿ ಮುಖವನ್ನು ಮರೆಮಾಚುವಂತಿಲ್ಲ, ಮುಂದೆಯೇ ನೋಡುತ್ತಾ ನಿಲ್ಲಬೇಕು. ಕೊಡೋಣ ವಾವಂತೆ ಕೊಡೋಣ, ಬಕೆಟಲ್ಲೇ ಕೊಡೋಣ ವಾವಂತೆ. ಬ್ರೋ ಮುಂದೆನೆ ನೋಡ್ಬೇಕು ಬ್ರೋ. ಎಲ್ಲೂ ಹೇಳಿಲ್ಲ ನಾನು ಹಿಂಗೆ ಅಟ್ಯಾಕ್ ಮಾಡ್ಬೇಕಾದ್ರೆ ಮುಖ ಕೊಡ್ಬೇಕು ಅಂತ ಹೇಳಿಲ್ಲ. ನಾನು ನಿಲ್ಬೇಕಾದ್ರೆ ನಿಂಗೆ ಮುಖ ಕೊಟ್ಟು ಅವ್ರು ಅಟ್ಯಾಕ್ ಮಾಡ್ಬೇಕಾದ್ರೆ ನೀರ್ ಹೊಡೆದ್ರೆ ಮುಖ ಏನಾಗುತ್ತೆ ಗೊತ್ತಾ? ಮುಂದೆನೆ ನೋಡ್ತಾ ನಿಲ್ಬೇಕು. ಇಲ್ಲ ಬ್ರೋ, ನಾನು ಇಲ್ಲ ಏನಕ್ಕೆ ಹೇಳಿ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಓದ ಹಂಗೆ ಅದು ಅಷ್ಟು ಫೋರ್ಸ್ ಅಲ್ಲಿ ಹೊಡೆದಾಗ ಅದೇ ಅಲ್ಲ ಬ್ರೋ ಆಟನೇ ಅದು. ಅಲ್ಲ ನೀವು ಹೊಡೆದಿಲ್ಲ, ಹೇಳ್ತಾ ಇದ್ದೀನಿ ತಾನೆ ಅದನ್ನ. ನಾನ್ ಮುಖ ಕೊಡಲ್ಲ, ಅಷ್ಟು ಫೋರ್ಸ್ ಅಲ್ಲಿ ಅಲ್ಲ ಅದೇ ಆಟ ಬ್ರೋ, ಆಟ ನಿಲ್ಸಿ ಅಲ್ಲ ಅದೇ ಆಟ ಆಟ ನಿಲ್ಸಿ. ನಾನು ಕೊಡಲ್ಲ, ನನ್ನ ಮುಖನ ನಾನು ಡ್ಯಾಮೇಜ್ ಮಾಡ್ಕೊಳಕ್ ರೆಡಿ ಇಲ್ಲ. ಅಷ್ಟು ಫೋರ್ಸ್ ಅಲ್ಲಿ ಹೊಡೆದ್ರೆ ಮುಖ ನೀವಾದ್ರೂ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ. ಅಲ್ಲ ಆಟ ಇರೋದೇ ಅದಲ್ವಾ, ಓಪನ್ ಆಗೋಗುತ್ತೆ ಮೇಡಮ್, ಬೇಕಾದ್ರೆ ನಿಲ್ಸಿ ಆಟ. ಅಣ್ಣ ಹಂಗ ನೀವು ಅದನ್ನ ಸ್ಟಾಪ್ ಮಾಡ್ಬೋದು. ಉಸ್ತುವಾರಿಯಾಗಿ ಏನ್ ಡಿಸಿಷನ್ ತಗೊಂಡ್ ಮುಗ್ತಾ. ನೀವು ಹೇಳಿ ಏನು ತೊಗೊಂತೀರ? ಅಣ್ಣ ಓಕೆನಾ? ನೋಡಿ ನಿಂತಿರೋದು ಮಂಡಿ ಕೊಟ್ಕೊಂಡು ಏನು ಮಾಡೋದು ಹೆಂಗೆ ಅಂತ ತೋರಿಸ್ಕೊಡಿಲಿ ಒಂಚೂರ. ಸ್ಪಿರಿಟ್ ಹೆಂಗಿರ್ಬೇಕು, ಸ್ಪೋರ್ಟ್ಸ್ ಸ್ಪಿರಿಟ್ ಹೆಂಗಿರ್ಬೇಕು ಅಂತ. ತಡಿ ಹಂಗೆ ಇಲ್ಲೂ ಹಾಕ್ಬಿಡಿ. ಕೈಗೆ ಹಾಕಿ ಕಣ್ಣಿಗೆ ಬೀಳಂಗಿಲ್ಲ, ಕಣ್ಣಿಗೆ ಹಾನಿ ಆಗುತ್ತೆ. ಕಣ್ಣಿಗೆ ಹಾನಿ ಆಗ್ಬಾರ್ದು ಸರ್. ಅಲ್ಲಿಗ ಕಣ್ಣಿಗೆ ಬೀಳುತ್ತೆ ಅಂತ ಹೇಳಿ ಹರ್ಕೊಂಡು ಬಂದೇ ಬರುತ್ತೆ ಅದನ್ನು. ಅಲ್ಲ ಕಣ್ಣಿಗೆ ಹರ್ಕೊಂಡ್ ಬರುತ್ತೆ ಸರ್. ಕಣ್ಣಿಗೆ ಹಾನಿ ಆಗಬಾರ್ದು ಆಯ್ತಾ, ಅದರಲ್ಲೂ ಕೆಮಿಕಲ್ಸ್ ಇರುತ್ತೆ, ಸೊ ಹಾಗಾಗಿ ಕಣ್ಣಿಗೆ ಹಾನಿ ಆಗಬಾರ್ದು. ಗೊತ್ತಿದೆ ಅಲ್ವಾ? ಎಲ್ಲ ಗೊತ್ತು. ಮತ್ತೆ ಮುಟ್ಬಾರ್ದು, ಆಗ್ತಿರ್ಬೇಕು, ಸಡನ್ ಆಗಿ ತಲೆ ಬಗ್ಸ್ಬೇಡಿ ಬ್ರೋ. ನಾನು ಮುಖ ಕೊಡಲ್ಲ ಸರ್, ನೀವು ಬೇಕಾದ್ರೆ ಆಟ ನಿಲ್ಸಿ. ನಾನು ಇಷ್ಟು ಫೋರ್ಸಿಗೆ ನನ್ನ ಮುಖ ಸ್ಟೀಲ್ದಲ್ಲ, ನಾನು ಕೊಡಲ್ಲ ನನ್ನ ಮುಖ. ಅಲ್ಲ ಸರ್ ಅದೇ ಅಲ್ವಾ ಆಟ. ನಾವು ಹೊಡ್ದಿಲ್ಲ ಸರ್ ಹಾಗೆ. ಅಲ್ಲ ನೀವು ಹೊಡೆದಿಲ್ಲ, ನಿಮ್ ತಪ್ಪಲ್ವಾ ಅದು? ನೀವು ಹೊಡಿಬೇಡಿ ಅಂತ ಹೇಳಿಲ್ಲ, ನಾನು ಹೇಳಿಲ್ಲ ನೀವು ಹೊಡಿಬೇಡಿ ಅಂತ. ಅದನ್ನೇ ನಾನು ಒಂದೊಂದು ನಿಮಿಷ ಕಮ್ಮಿ ಮಾಡ್ತೀನಿ ಅವ್ರು ತಲೆ ಬಗ್ಸ್ದಾಗ. ಸಂಜೆ 5:45. ಎದುರಾಳಿಗಳು ಏಕಾಗ್ರತೆ ಕೆಡಿಸುವ ಭರದಲ್ಲಿ ರಾಸಾಯನಿಕ ವಸ್ತುಗಳನ್ನು ಸದಸ್ಯರ ಮುಖಕ್ಕೆ ಹಾಗೂ ಸೂಕ್ಷ್ಮ ಭಾಗಗಳಿಗೆ ಎರಚುವಂತಿಲ್ಲ. ಅವರು ಹಾಕಿದ್ರು. ನೀರು ಹೊಡಿಬೋದಲ್ವಾ? ಕಣ್ಣಿಗೆಲ್ಲ ಶಾಂಪು ಹಾಕಿ ಅವ್ರು ಇದಕ್ಕೆ ಹಾಕಿದಾರಲ್ಲ. ಅವ್ರು ಹಾಕಿಲ್ವಣ್ಣ ನಿಮ್ಗೆ? ನಮ್ಮ ಮುಖ ಸುರಿರಿ, ಕಣ್ ಫುಲ್ ನೀರು ಹೋಗಿದೆ. ನಿನ್ಗೆ ಹಾಕಿದ್ರೇನ ಅವರು? ಅಣ್ಣ ಅವ್ರು ನಿನ್ಗೆ ಹಾಕಿದ್ರಾ? ಅವ್ರು ಹಾಕಿದ್ರು ಅಂತಲ್ಲ. ಇದೆಲ್ಲ ಈಗ ನಾಟಕಗಳು ಟೈಮ್ ಇದಾಗ ಕಷ್ಟನೇ ಮಾಡ್ತಿರೋದು ಇವ್ರು, ಇಲ್ಲಿ ಎಕ್ಸ್ಟ್ರಾ ಇನ್ನೇನು ಇಲ್ಲ. ಮಾತು ಕೇಳು. ನಂದು ಉರಿತಿತ್ತು. ಕೊಡು ಕೊಡೋದೇನೆ. ಪತ್ತಾಲ್ ಇಟ್ಕೊಳ್ ಕೊಡು. ತಲೆಗೆ ಹಾಕೋಣ ಒಂಚೂರು ನೀರು. ಸ್ನಾನನೇ ಮಾಡ್ತೀನಿ ಮ್ಯಾಮ್, ಶಾಂಪು ಹಾಕಿ ಸ್ನಾನ ಮಾಡಿ. ಎಂತ ಮಾಡ್ತಾ ಸ್ನಾನ ಮಾಡಕ್ಕೆ ಏನದು ಕೂಲು? ನೀನ್ ಯಾಕೆ ಬಂದಿದ್ದೆ? ಏನು ಮುಂಚೆನೆ ಯಾಕೆ ಮುಂಚೆನೆ ಅವನೇ ಯಾಕೆ ಬಂದಿದ್ದ ಅನ್ಸುತ್ತೆ ಸ್ಟ್ರಾಟಜಿಗೋಸ್ಕರ. ಸಂಜೆ 5:55. ಕೊನೆ ವಿಕೆಟ್ ತಟ್ಬಿಡೋಣ ಫಸ್ಟ್ ಹೋಗಿ. ಸರ್
ಅರ್ಧ ಗಂಟೆ ಆಯ್ತು, ಎಂತ ಆಟ ಆಡ್ತಾ ಇದ್ದೀರಾ ನೋಡ್ತೀವಿ. ಮಾತಾಡಿ 20 ನಿಮಿಷ ಹಾಳು ಮಾಡಿದ್ದೀರಾ ನಿಮ್ಮ. ಅಲ್ಲಿಯೇ ಹೊಡಿಲ್ಕಣ ನೀರ, ಕೆಮಿಕಲ್ ಹೊಡೆಯಂಗಿಲ್ಲ ಅಷ್ಟೇ. ರಘುವಣ್ಣ, ನಿಮ್ಮ ಮತ್ತೆ ಅವರ ಡಿಫ್ರೆನ್ಸ್ ಎಷ್ಟು ಗೊತ್ತು? ಅರ್ಧ ಗಂಟೆ ಮಾತ್ರ. ಎಂತ ಮಾಡ್ತಾ ಇದ್ದೀರಾ? ಮಾತಾಡ್ತೀರಾ? ಅವರು ಹೀಗೇನೆ ಮಾತಾಡಿ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ. ರಾಸಾಯನಿಕ ವಸ್ತುಗಳನ್ನು ಸದಸ್ಯರ ಮುಖಕ್ಕೆ ಹಾಗೂ ಸೂಕ್ಷ್ಮ ಭಾಗಗಳಿಗೆ ಎರಚುವಂತಿಲ್ಲ. ರಾಸಾಯನಿಕ ವಸ್ತುಗಳನ್ನು, ಶಾಂಪೂ, ಇದು ಉಪ್ಪು. ಕೊಡು ಈಗ ಆಲ್ರೆಡಿ ಬತ್ತುಕನೆ ಕಾಕ. ಬಂದೆ. ಕೊಡು ಬರೋಷ್ಟೊತ್ತು ಕೊಡು. ನೀವು ಮನುಷ್ಯನ ಎಂತ ಮಾರೆ. ಸಂಜೆ 6 ಗಂಟೆ. ಒಡಿ ಪೋರ್ಸ್ ಗೋಡೆ ಕಿತ್ಕೋಬೇಕು. ಒಡಿ. ಓ ಏಜ್ ಆಗೈತೆ. ಏಜಾಯ್ತು. ನಿಮ್ಮ ಏಜ್ ಆಡ್ಕ ಆಡಿ ಅಂತ ಬಿಟ್ರೆ ಅವಾರ್ಡ್ ಬರುತ್ತೆ. ಅದಕ್ಕೆ ಅದೇ ಗೊತ್ತು, ಅದನ್ನೇ ಇಲ್ಲೂ ಬಂದು ನಾಟಕ ಮಾಡ್ತಿರೋದು ಅಂತ. ಅಯ್ಯೋ ನಾನು ಬಂದಿರೋದು ಇವಾಗಮ್ಮ, ನಾನು ಬಂದಿರೋದು ಹಿಂಗೆ ಇವಾಗ. ಸರಿನಾ? ನಾನು ಬಂದು 20 ವರ್ಷ ಆಗಿಲ್ಲ, ಸರಿನಾ? 1 ಸಿನಿಮಾ 100 ಸಿನಿಮಾ ಅಂತ ಹೇಳ್ಬೇಡ. ನೀನ್ ಬಂದು 20 ವರ್ಷ ಆಗಿದೆ. ಅದಕ್ಕೆ ಇವತ್ತಿಗೂ 20 ವರ್ಷ ಹಾಕಿದ್ರು ಎಷ್ಟೋ ಜನ ನೀನ್ ಯಾರು ಅನ್ನೋದೇ ಗೊತ್ತಿಲ್ಲ. ಏನ್ ಕಿದ್ದಪ್ಪಾಕಿದ್ಯಾ ಮತ್ ನೀನು? ಆ ರಕ್ಷಿತಂಗೆ ನೀನ್ ಯಾರು ಅಂತ ಗೊತ್ತಿಲ್ಲ. ಅಲ್ಲ ರಕ್ಷಿತಂಗೆ ನೀನ್ ಯಾರು ಅಂತ ಗೊತ್ತಿಲ್ಲ. ಎಲ್ಲರಿಗೂ ಇಡೀ ಕರ್ನಾಟಕ ಗೊತ್ತಾಗಿದೆ ಬಿಡು. ನಾವು ಗೊತ್ತಾಗಿಲ್ಲ ಅಂದ್ರೆ ಅಯ್ಯಯ್ಯೋ, ನಿಂತರ ಗೊತ್ತಾಗದ್ ಬೇಡ. ನಾವು ನಿಂತರನು ಗೊತ್ತಾಗದ್ ಬೇಡಪ್ಪ. ನಿಂತರ ಅಂತೂ ಬೇಡಪ್ಪ. ನಾಟಕ ಮಾಡ್ಕೊಂಡು, ಗೆಜ್ಜೆ ಸೌಂಡ್ ಮಾಡ್ಕೊಂಡು, ಮ್ಯಾನಿಪ್ಯುಲೇಟ್ ಮಾಡ್ಕೊಂಡು 20 ವರ್ಷ ಅದು ಏನ್ ಕಿದ್ದಪ್ಪಾಕಿದ್ಯೋ ನಿನಗೆ ಗೊತ್ತು. ಗೆಜ್ಜೆ ಸೌಂಡ್ ನಾನ್ ಮಾಡಿಲ್ಲ ಅಮ್ಮ, ನೀನ್ ಮಾಡಿರೋದು. ಸರಿನಾ? ನೀನ್ ನಾಟಕ ಆಡಿರೋದು, ನಾನು ಆಡಿಲ್ಲ. ಸರ್ ಇವಾಗ ಎನರ್ಜಿ ಹಾಕಿ, ಇಲ್ಲ ಇಬ್ರು ಇವತ್ತೇ ಹೋಲಾಗೆ. ವೆರಿ ಗುಡ್, ಹಂಗೇನೆ ಮಾಡ್ತಾ ಇರಿ. ಸ್ವಲ್ಪ ಸ್ಪೀಡ್ ಪ್ಲೀಸ್. ಜಸ್ಟ್ 10 ಮಿನಿಟ್ ಸಫರ್ ಮಾಡಿ. ಮೀಟರ್ ಇರೋದಕ್ಕೆ ಕೊಡ್ತಿದಿರೋದು. ಜಸ್ಟ್ 10 ನಿಮಿಷ ಕಷ್ಟ ಮಾಡಿ ಅಷ್ಟೇ. ಸ್ವಲ್ಪ ಹಿಂದೆ 10 ನಿಮಿಷ ಕಷ್ಟ ಮಾಡಿ ಅಷ್ಟೇ. ಇದೊಂದೇ ಇನ್ ಕೇಸ್ ಅವ್ರು ಗೆದ್ರೆ ರಗೋಣ, ಇದು ಒಂದೇ ಅವಮ್ಮ ನೆಟ್ಟಗಾಡಿರೋ ಗೇಮ್ ಅಂತ. ಇಷ್ಟು ಈ ಸೀಸನ್ ಅಲ್ಲಿ ಸ್ಲೋಲಿ ಆಡಬೇಡಿ, ಸ್ಪೀಡ್. ಸಂಜೆ 6:15. ಅವರ ಬಟ್ಟೆ ಉಂಟಲ್ವಾ, ಕೈ ಕಣಂಗಿಲ್ಲ. ಕೈ ಹಿಡ್ಕೊಂಡು ಕೈಯಲ್ಲಿ ಮರೆ ಮಾಚುವಂಗಿಲ್ಲ. ನಿಂಗೂ ಉಸ್ತುವಾರಿ ಕೊಟ್ಟಾಗ ನೀನ್ ಯಾವ ತರ ಆಡಿದ್ಯಾ ನಾನು ನೋಡಿದೀನಿ ಕಣಮ್ಮ. ಒಂದ್ಸಲಿನೂ ಕ್ಯಾಪ್ಟನ್ ಆಗಕ್ಕಾಗ್ಲಿಲ್ಲ ನಿನಗೆ ಅಲ್ವಾ? ನಿನಗೆ ಒಂದ್ಸಲಿನೂ ಕ್ಯಾಪ್ಟನ್ ಆಗಕ್ಕಾಗ್ಲಿಲ್ಲ. ಅದೇ ಬಾ ಬರೀ ನಾಟಕ. ಒಂದ್ ಸೆಕೆಂಡ್ ಸರ್, ಒಂದೇ ಸೆಕೆಂಡ್. ಅಟ್ಲೀಸ್ಟ್ ಇಲ್ಲಿ ತನಕ ನನ್ನ ಗೇಮ್ಗಳೆಲ್ಲ ಚೆನ್ನಾಗಿ ಆಡಿದ್ದೀನಿ, ಆಡಿ ಕ್ಯಾಪ್ಟನ್ ಆಗಿದ್ದೀನಿ. ನೀನ್ ಯೋಗ್ಯತೆ ನೀನ್ ಇಲ್ಲಿ ತನಕ ಅದನ್ನೂ ಮಾಡಿಲ್ಲ, ಸರಿನಾ? ಅದಕ್ಕೆ ಆಡಮ್ಮ. ಹೌದು, ನೀನ್ ಹೇಳಿಲ್ಲ ಅಂದ್ರು, ಆಡಿಲ್ಲ ಅಂದ್ರು, ನೀನ್ ಹೇಳಿಲ್ಲ ಅಂದ್ರು ಅದೇ ಆಗೋದು. ಆಡು ಆಡು. 10 ನಿಮಿಷ ಮಾತ್ರ ಲೀಡಿಂಗ್ ಅಲ್ಲಿ ಇರು. ಕಚ್ಕುಳಿ ಕೊಟ್ರೆ ವರ್ಕ್ ಆಗಲ್ಲ ಅನ್ಸುತ್ತೆ. ಕೊಡ್ಬೋದು, ಬಟ್ ನಾನು ಹೇಳ್ಕೊಡಕ್ಕಾಗಲ್ಲ. ರಾಶಿ ಟಿಕಲ್ ತರಗೆಲ್ಲ ಉದುರೋಯ್ತು ಕಣ. ಹಾಕು, ಮುಟ್ಬೋದು, ತಳ್ಳಂಗಿಲ್ಲ. ಚಕ್ಲುಗುಳಿ ಕೊಡು. ಹೌದಾ? ಚಕಲ್ಗುಳ್ಳಿ ಕೊಡ್ಬೋದಾ ಸರ್? ಚಕಲ್ಗುಳ್ಳಿ ಕೊಡ್ಬೋದು ಅಂತಾಗೆ. ಬಟ್ಟೆ ಮೇಲೆ ಬಟ್ಟೆ, ಅಷ್ಟು ಬಟ್ಟೆಗಳು ಹಾಕಿದ್ದಾರೆ.
ಟ್ರೈ ಬಾ 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 ಇದು ಹೊರ್ತದೆ. ಮುಟ್ಟಂಗಿಲ್ಲ ಅಂತಿಲ್ಲ ಎಳಿಯಂಗಿಲ್ಲ ಜೋರಾಗಿ ಎಳಿಯಂಗಿಲ್ಲ ಕಚ್ಗುಳಿ ಕೊಡ್ಬೋದು ರಾಶಿ ಎಳಿಯಂಗಿಲ್ಲ ಅಷ್ಟೇ ಜೋರಾಗಿ ಮ್ಯಾಮ್ ಎಷ್ಟು ತಗೊಳ್ಳಿ ಮ್ಯಾಮ್ ತಗೊಳ್ಳಿ, ಎಷ್ಟು ಅನ್ಯಾಯ ಮಾಡಕ್ಕಾಗತ್ತೆ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ನನಗೆ ಒಂದು ಅನ್ಯಾಯ ಆಗುತ್ತೆ ಬಟ್ಟೆಗಳನ್ನ ರಾಶಿ ಬಟ್ಟೆ ಹಾಕೊಂಡ್ ಬಂದಿದ್ದಾರೆ. ಸಂಜೆ 6:35. ಬಿಡ್ತಿಲ್ಲ. ಏನಾಯ್ತು ಗೊತ್ತಾ, ಹಟ್ಟಕ್ಕೆ ನಿಂತ್ಬಿಟ್ರು. ಹಟ್ಟಕ್ಕೆ ಇಟ್ಕೊಳಂಗಿಲ್ಲ. ಅಷ್ಟೇ ಆಗಿದ್ದು, ಸಿಂಪಲ್. ಚಕ್ಲಿ ಕೊಟ್ಟರೆ ಆಯ್ತದೆ ಅಂತ ನಾನು. ಓಕೆ ಬನ್ನಿ ಇಬ್ರು ಒಟ್ಟಿಗೆ. ಕಾನ್ಸಂಟ್ರೇಟ್ ಆನ್ ಒನ್ ವಿಕೆಟ್ ಅಷ್ಟೇ. ಅದು ವಿಕೆಟ್ ಸ್ವಲ್ಪ ಅಳ್ಳಾಡ್ತದೆ, ಹೊಡೆದು ಬಿಡ್ರಿ ಹೇಳ್ತೀನಿ. ನಿಮ್ದು 75 ಮೇಲೆ ಬರ್ಬೇಕು. 5 ಮಿನಿಟ್ಸ್ ಮೈನಸ್ ಆಗಿದೆಯಲ್ಲ, ಅದೇ ಇದ್ರಲ್ಲೇ ಮೈನಸ್ ಮಾಡ್ತಾ ಇದ್ದೀನಿ. ಚಕ್ಕಳುಗಳಿಗೆ ಕೊಡು ರಾಶಿಕಾ, ಟೈಮ್ ಇಲ್ಲ. ಚಕ್ಕಳುಗುಳಿ ಕೊಡ್ಲಿಕ್ಕೆ ಆಗುತ್ತಾ ನೋಡಿ, ನೀರಲ್ಲಿ ಇವತ್ತೆ ಪ್ರಯೋಜನ ಇಲ್ಲ. ಅವ್ವ ಹಾಗವಲ್ದು ನನಗೆ ಚಕ್ಕಳುಗುಳಿ ಕೊಡ್ಬೋದು. ನೀವು ಚಕ್ಕಳುಗುಳಿ ಟ್ರೈ ಮಾಡಿ ಬಾಯ್ಸ್ ಗರ್ಲ್ಸ್ ಅಂತ ನೋಟಿಸ್ ಮಾಡಬೇಡಿ. ಆಮೇಲೆ ಅಯ್ಯೋ ಅವ್ರಿಗೆ ನಾನಂದ್ರೆ ಇಷ್ಟ ಅಲ್ಲ, ನನಗೆ ಚಕ್ಕುಳ್ಗುಳೆ ಅಂತ ಇರೋರ್ಗೆಲ್ಲ ಹೇಳ್ಕೊಂಡು ಬರ್ತಾರೆ. ಬೇಡ ಬೇಡ ಬೇಡ, ನೀವು ಚಕ್ಕಳುಗುಳಿ ಕೊಡುದು ಆಯ್ತಾ? ನಂಗೆ ಅವ್ರು ಇಷ್ಟ ಅಂತ ಅವರೇ ಹೇಳಿರೋದು, ಸರಿನಾ? ಯಾವ್ದು ಹೇಳಿದ್ರಲ್ಲ, ಎಕ್ಸಾಕ್ಟ್ 1 ಮಿನಿಟ್. ಬುಲೆಟ್ ಎಲ್ಲಿ ಉಂಟು ಬುಲೆಟ್? ನಿಂತ್ಕೊಳ್ಳಿ, ಇನ್ನೂ ಆಸೆ ತೀರಿಸ್ಕೊಳ್ಳಿ, ಎಕ್ಸ್ಟ್ರಾ ಕೊಡೋಣ ಅವ್ರಿಗೆ ಟೈಮು. ನೀನೇ ಸೈಡಲ್ಲಿ ಕೂತಿದ್ದ ಸುಮ್ಮಿರಪ್ಪ, ನನ್ನ ಕೈಲಿ ಆಗೋದಿಲ್ಲ ಅಂದ್ಬಿಟ್ಟು. ಇವೆರಡು ಬಾಲ್ದಿ ನನಗೆ ಕೊಡಿ ಬಿಗ್ ಬಾಸ್. ಆಯ್ತದನ್ನು ತೃಪ್ತಿನ ಬೇರೆ ಯಾರಿಗಿದ್ಯಾ? ಬೇಕಾ? ಬರ್ಲಾ ಬಿಡಿ ನೀವು ಬಿಡಿ. ಟೈಮ್ ಆಯ್ತು. ಜೈ ಮಹಾಕಾಲ್. ಕುತ್ಕೊಳ್ಳಿ. ತೆಗಿಬೋದಾಗಿತ್ತು ರಾಶಿ. ಓ ಏನಾಗುತ್ತೆ ಗೊತ್ತಾ, ಬಟ್ಟೆ ಮೇಲೆ ಎತ್ತಿ ಕೊಡ್ತೀನಿ ಅಂತ ಅಂದ್ರೆ ನೀರು ಹಾಕಿ ನೀರು ಬಿದ್ದು ನಿಂಗೆ ಫೀಲ್ ಆಗಲ್ಲ, ಅಲ್ಲಿ ಫೀಲ್ ಆಗಲ್ಲ. ನಾನು ಇನ್ನೊಂದು ಹಾಫ್ ಅನ್ ಅವರ್ ಈ ಮಾಡಬೇಕು. ಗೇಮಲ್ಲಿ ಅವರಿಗೆ ಫಸ್ಟ್ ಇವರಿಗೆ ಸೆಕೆಂಡ್ ಕೊಡ್ಬೇಕಿತ್ತು. ಅಷ್ಟೇ ಯಾವ್ದು ಉತ್ತರ ಕೊಡ್ಬೇಕು ಅದನ್ನೇ. ಹೌದು, ಅಪ್ರಿಷಿಯೇಟ್ ಮಾಡಬೇಕು, ಬಟ್ ಟಾಪ್ 6ಗೆ ಕೂಡ ಹೋಗ್ಬೇಕಲ್ವಾ. ಬಿಗ್ ಬಾಸ್ ಈ ಆಟದಲ್ಲಿ 70.10 ಸೆಕೆಂಡ್ ರಘು ಅವರು ಇಟ್ಕೊಂಡಿದ್ರು. ಧ್ರುವಂತು ಮತ್ತೆ ಅಶ್ವಿನಿ ಮೇಡಮ್ ಅವರು 75 ನಿಮಿಷ ಇಟ್ಕೊಂಡಿದ್ರು. ಅದರಲ್ಲಿ 5 ನಿಮಿಷ ಮೈನಸ್ ಮಾಡಿ 70 ನಿಮಿಷದ 16 ಸೆಕೆಂಡ್ ಇಟ್ಕೊಂಡಿದ್ದಾರೆ. ಹಾಗಾಗಿ ಈ ಟಾಸ್ಕ್ನ ಧ್ರುವಂತು ಮತ್ತೆ ಅಶ್ವಿನಿ ಮೇಡಮ್ ಅವ್ರು ಗೆದ್ದಿದ್ದಾರೆ. ಅದನ್ನ ಬ್ರೇಕ್ ಮಾಡಬೇಕಿತ್ತು ಅಂತ ಇತ್ತು ಹಠ. ನಾವು ಹಂಗೆ ಟೈಮ್ ನೋಡ್ಕೊಂಡು ನಿಂತ್ಕೊತಿದ್ದೇನೆ, ಯಾರು ಗೊತ್ತು. ನಾವು ನೆಕ್ಸ್ಟ್ ಬಂದಿದ್ದಿದ್ರೆ. ಹೌದು, ಈ ಗೇಮಲ್ಲಿ ಇವರಿಗೆ ಫಸ್ಟ್ ಇರ್ಲಿ ಬಿಡ ಗೇಮು. ಚೆನ್ನಾಗಿ ಒಳ್ಳೆ ಗೇಮ್. ಪ್ಲಾಸ್ಟಿಕ್ ಕವರ್ ಇಟ್ಕೊಂಡಿದ್ರ, ಏನ್ ತಗೋಣ ಅದು? ಬೇಲ್ ರಕ್ಷಿತ ಏನ್ ಕವರ್ ಏನೇನೋ ಹಾಕೊಂಡು ನಾವಿಬ್ರು ಹಂಗೆ ಆಡಿದೀವಿ ಆಕ್ಚುಲಿ. ಇಲ್ಲ ಚೆನ್ನಾಗಿ ಆಡಿದ್ರು. ಅಶ್ವಿನಿ ಅವರ ಫಸ್ಟ್ ಗೇಮ್ ಅಲ್ಲಿ ಬಕೆಟ್ ನಿಮ್ಮ ಮತ್ತೆ ಇದೆ ಕಂಟಿನ್ಯೂಸ್ಲಿ ಆಗಿ ನೀವು ಆಟ ಆಡಿದಿರಲ್ವಾ. ಪ್ರೌಡ್ ಆಫ್ ಯು ಆಸ್ ಅ ವುಮೆನ್. ಹಂಗೆಲ್ಲ ಫಸ್ಟ್ ಟಾಸ್ಕ್ ಅಲ್ಲಿ ಇಷ್ಟು ನೀರು ಒಬ್ರೇ ಕುಡಿರಿ ಸಾಲ್ಟ್ ವಾಟರ್. ಶುಭ ಸಂಜೆ. ಬಿಗ್ ಬಾಸ್. ತಾಕತ್ತಿದ್ದರೆ ತಡೆದುಕೋ ಟಾಸ್ಕ್ನಲ್ಲಿ ಗೆದ್ದಿರುವ ಅಶ್ವಿನಿ ಹಾಗೂ ಧ್ರುವಂತ್, ನಿಮಗೆ ಅಭಿನಂದನೆಗಳು. ನೀವಿಬ್ಬರು ಮುಂದಿನ ಟಾಸ್ಕನ್ನು ಒಬ್ಬರ ವಿರುದ್ಧ ಮತ್ತೊಬ್ಬರು ವೈಯಕ್ತಿಕವಾಗಿ ಆಡಬೇಕು. ಆ ಟಾಸ್ಕ್ ಗೆಲ್ಲುವವರು ಟಿಕೆಟ್ ಟು ಟಾಪ್ 6 ಟಾಸ್ಕ್ ಆಡಲು ಕಂಟೆಂಡರ್ ಆಗಿ ಆಯ್ಕೆಯಾಗುತ್ತಾರೆ. ಈಗ ಟಾಸ್ಕ್ ಸೋತಿರುವ ರಾಶಿಕಾ ಹಾಗೂ ರಘು, ನೀವಿಬ್ಬರು ಪರಸ್ಪರ ಚರ್ಚಿಸಿ ನಿಮ್ಮ ಪೈಕಿ ಒಬ್ಬರನ್ನು ಟಿಕೆಟ್ ಟು ಟಾಪ್ 6 ಓಟದಿಂದ ಹೊರಗಿಡಬೇಕು. ಗಂಟೆ ಸದ್ದಾದಾಗ ನಿಮ್ಮ ಸಹಮತದ ನಿರ್ಧಾರವನ್ನು
ಲಿವಿಂಗ್ ಏರಿಯಾ ಟಿವಿ ಮುಂದೆ ಎಲ್ಲರ ಸಮ್ಮುಖದಲ್ಲಿ ಘೋಷಿಸಿ. ಶುಭವಾಗಲಿ. ನಿಮ್ಮ ಸಮಯ ಶುರುವಾಗಿದೆ. ಒಂದೇ ಒಂದು ನಿಮಿಷ ಕೊಡಿ ರಾಶಿಕಾ. ನಿಜವಲ್ಲೂ ನೀನು ಹೋದ್ರೆ ಬೀಳ್ತಾರೆ. ಅಮೇಜಿಂಗ್. ಥ್ಯಾಂಕ್ ಯು ಸರ್. ಫುಲ್ ರೆಸ್ಪೆಕ್ಟ್ ಇವತ್ತು. ಫುಲ್ ಫಸ್ಟ್ ಗೇಮಲ್ಲಿ ಒಬ್ಬರೇ